ಎಲ್ಲ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳನ್ನು ಕೋರುವುದರ ಮೂಲಕವಾಗಿ ಜಾಗತಿಕ ಇತಿಹಾಸದಲ್ಲಿ ಪ್ರಪಂಚ ಕ್ರಾಂತಿಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಈ ಪ್ರಪಂಚ ಕ್ರಾಂತಿಗಳು ಏನಾಗ್ತವೆ, ಇಲ್ಲಿ ಪ್ರಾರಂಭವಾದವು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದರೆ ಈ ಪ್ರಪಂಚ ಕ್ರಾಂತಿಗಳು ಇಲ್ಲಿ ಬಹುಮುಖ್ಯವಾಗಿ ವಿಶ್ವದಲ್ಲಿ ಜರುಗುವುದರ ಮೂಲಕವಾಗಿ ಅನೇಕ ಮಾನವನ ಕ್ಷೇತ್ರದ ಬದಲಾವಣೆಗೆ ಕಾರಣವಾದಂತಹ ಕ್ರಾಂತಿಗಳು ಅಂತೇಳಿ ನಾವು ಕರೀತೀವಿ. ಹಾಗಾದರೆ ಈ ಒಂದು ಪ್ರಪಂಚ ಕ್ರಾಂತಿಗಳು ಅಥವಾ ಪ್ರಪಂಚದ ಕ್ರಾಂತಿಗಳಲ್ಲಿ ಬಹುಮುಖ್ಯವಾಗಿ ಅನೇಕ ಕ್ರಾಂತಿಗಳನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಆ ಅನೇಕ ಕ್ರಾಂತಿಗಳಲ್ಲಿ ವಿಭಿನ್ನ ಅಂದರೆ ನಾವು ಹೇಳ್ತೀವಿ ಯಾವುದ್ಯಾವುದೋ ಒಂದು ಕ್ಷೇತ್ರದ ಹಿನ್ನೆಲೆಯಲ್ಲಿ ಆದಂತಹ ಕ್ರಾಂತಿಗಳು ಇವು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಕ್ರಾಂತಿ ಅಂದರೆ ಏನು ವಿದ್ಯಾರ್ಥಿಗಳೇ? ಹಾಗಾದರೆ ಏನಿದ್ರ ಅರ್ಥ? ಕ್ರಾಂತಿ ಎಂದರೇನು ಅಂತೇಳಿ ಕೇಳ್ತಾರೆ. ಏನು ಕ್ರಾಂತಿ ಅಂದರೆ ಕ್ರಾಂತಿ ಎಂದರೆ ಇಂಗ್ಲಿಷ್ನಲ್ಲಿ ನಾವು ರೆವಲ್ಯೂಷನ್ ಅಂತೇಳಿ ನಾವು ಕರೀತೀವಿ. ಅಂದರೆ ರೆವಲ್ಯೂಷನ್ ಎಂದು ಕರೆಯುವಂತಹ ಈ ಒಂದು ಇಂಗ್ಲಿಷ್ನ ಪದ ಗ್ರೀಕ್ನ ಮೂಲ ಲ್ಯಾಟಿನ್ನ ಮೂಲ ಪದವಾದಂತಹ ರೆವಲ್ಯೂಷಿಯೋ ಎನ್ನುವಂತಹ ಪದದಿಂದ ಬಂದಿದೆ ಅಂತೇಳಿ ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ರೆವಲ್ಯೂಷಿಯೋ ಎಂದರೆ ಲ್ಯಾಟಿನ್ ಭಾಷೆಯ ಈ ಪದದ ಅರ್ಥವನ್ನು ನಾವು ನೋಡಿದಾಗ ಸಂಪೂರ್ಣ ಬದಲಾವಣೆ ಅಂತೇಳಿ ನಾವು ಕರೀತೀವಿ. ಏನಂತ ಕರಿತೀವಿ? ಸಂಪೂರ್ಣ ಬದಲಾವಣೆ ಅಂತೇಳಿ ನಾವು ಕರಿತೀವಿ. ಈ ರೀತಿಯಾಗಿ ಮಾನವನ ಜೀವನದಲ್ಲಿ ಬರುವಂತಹ ಎಲ್ಲ ಕ್ಷೇತ್ರಗಳಲ್ಲೂ ಈ ಕ್ರಾಂತಿ ಏನ್ ಮಾಡುತ್ತೆ? ಸಂಪೂರ್ಣವಾದಂತಹ ಬದಲಾವಣೆಯನ್ನು ತಂದಂತಹ ಒಂದು ಕ್ರಾಂತಿಯನ್ನೇ ನಾವು ರೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ಅಥವಾ ಲ್ಯಾಟಿನ್ನ ಮೂಲ ಪದವಾದಂತಹ ರೆವಲ್ಯೂಷಿಯೋ ಎಂಬ ಪದದ ಅರ್ಥವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದರೆ ಇದು ಅತ್ಯಲ್ಪ ಅವಧಿಯಲ್ಲಿ ಅಂದರೆ ಕಡಿಮೆ ಸಮಯ ಅಂತೇಳಿ ನಾವು ಕರಿತೀವಿ. ಈ ಕಡಿಮೆ ಸಮಯದಲ್ಲಿ ಏನ್ ಮಾಡುತ್ತೆ? ಆಡಳಿತ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಈ ಆಡಳಿತ ಇರ್ಬೋದು, ಹಾಗೆ ಮತ್ತು ಇದರ ಜೊತೆಯಲ್ಲಿ ಅಥವಾ ಸಂಘಟನಾತ್ಮಕ ರೂಪುರೇಷೆಗಳಲ್ಲಿ ಅಂದರೆ ಏನೇನಿರ್ತಾವೋ ಮಾನವನ ಎಲ್ಲ ಸಂಘಟನಾತ್ಮಕ ರೂಪುರೇಷೆಗಳಲ್ಲಿ ಬರುವ ಮೂಲಭೂತವಾದಂತಹ ಬದಲಾವಣೆಯನ್ನು ಇದು ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಇದು ಏನೇನು ಒಳಗೊಂಡಿದೆ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದರೆ ಆಡಳಿತದ ವಿಷಯಗಳನ್ನು ಒಳಗೊಂಡಿದೆ ಮತ್ತು ಸಂಘಟನಾತ್ಮಕ ಬದಲಾವಣೆ ಅಂದರೆ ಸಂಘಟನಾತ್ಮಕವಾದಂತಹ ರೂಪರೇಷೆಗಳನ್ನು ಇದು ಒಳಗೊಳ್ಳುವುದರ ಮೂಲಕವಾಗಿ ಆದಂತಹ ಒಂದು ಕ್ರಾಂತಿ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಹಾಗಾದರೆ ಇಂತಹ ಒಂದು ಕ್ರಾಂತಿ ನಡೆಯುವುದರ ಮೂಲಕವಾಗಿ ಏನು ಮಾಡುತ್ತೆ? ಅನೇಕ ಪರಿಣಾಮವನ್ನು ಇದು ಬೀರ್ಕೊಂಡು ಬರುತ್ತೆ ಮಾನವನ ಜೀವನದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಯಾವ ಯಾವ ಕ್ಷೇತ್ರಗಳಲ್ಲಿ ಇದು ಮಹತ್ತರವಾದಂತಹ ಪರಿಣಾಮವನ್ನು ಬೀರುತ್ತಪ್ಪ ಅಂದರೆ ಮಾನವನ ಒಂದು ಆರ್ಥಿಕ ಜೀವನ ಅಂತೇಳಿ ನಾವು ಕರೀತೀವಿ. ಅದರ ಮೇಲೆ ಪರಿಣಾಮ ಬೀರುತ್ತೆ. ಅವನ ಸಾಂಸ್ಕೃತಿಕವಾದಂತಹ ಜೀವನ ಅಂತೇಳಿ ನಾವು ಕರಿತೀವಿ ಅದರ ಮೇಲೆ, ಮತ್ತು ಸಾಮಾಜಿಕ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಹಾಗೂ ರಾಜಕೀಯ ಅಂದರೆ ಸಂಸ್ಥೆಗಳನ್ನು ಒಳಗೊಂಡಂತಹ ಪ್ರಮುಖ ಅಂಶಗಳಲ್ಲಿ ಬದಲಾವಣೆಯನ್ನು ಆಗುವುದರ ಮೂಲಕವಾಗಿ ಪರಿಣಾಮವನ್ನು ಉಂಟು ಮಾಡ್ತು ಅಂತೇಳಿ ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳ. ಹಾಗಾದರೆ ಈ ಒಂದು ಕ್ರಾಂತಿ ನಡೆದಿದ್ದು ಅವುಗಳ ಕ್ರಮ ನಾವು ನೋಡಬೇಕಾಗುತ್ತೆ. ಯಾವ ರೀತಿಯಾಗಿ ನಡ್ಕೊಂಬಂತು, ಅವಧಿ ಅದು ಎಲ್ಲಿಂದ ಎಲ್ಲಿಯವರೆಗೆ ನಡ್ಕೊಂಡು ಬಂತು, ಮತ್ತು ಪ್ರೇರೇಪಿಸುವಂತಹ ವಿಷಯಗಳು ಏನಿವೆ. ಕೆಲವೊಂದು ರಾಜಕೀಯ ಪ್ರೇರಿತವಾದಂತಹವು, ಕೆಲವೊಂದು ಸಾಮಾಜಿಕ ಪ್ರೇರಿತವಾದಂತಹವು, ಕೆಲವೊಂದು ಇನ್ನೂ ಆರ್ಥಿಕ ಅಂಶಗಳಿಂದ ಪ್ರೇರೇಪಿತವಾದಂತಹ ಕ್ರಾಂತಿಗಳು ಇಲ್ಲಿ ವಿಶ್ವದಲ್ಲಿ ನಡ್ಕೊಂಡು ಬಂದಿರ್ತವೆ. ಇಂತಹ ಕ್ರಾಂತಿಗಳು ಯಾವ ಕ್ರಮದಲ್ಲಿ ನಡೆಯುತ್ತೆ, ಹೇಗೆ ಅವು ನಡ್ಕೊಂಡು ಬಂದವು, ಅದರ ಅವಧಿ ಯಾವಾಗ ಎಂಬುದರ ಮಹತ್ವವನ್ನು ಇದು ಒಳಗೊಂಡಿದೆ ಎಂಬ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾದರೆ ಇಂತಹ ಕ್ರಾಂತಿಗಳಲ್ಲಿ ಬಹುಮುಖ್ಯವಾಗಿ ವಿಶ್ವದಲ್ಲಿ 1750ರಿಂದ 1917ರ ಅವಧಿ ಅಂತೇಳಿ ನಾವು ಕರೀತೀವಿ. ಹಾಗಾದರೆ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳೇ ಎಲ್ಲೆಲ್ಲಿ ಕ್ರಾಂತಿಗಳು ಪ್ರಾರಂಭವಾಗ್ತವೆ ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಈ ಅವಧಿಯಲ್ಲಿ ಅಮೆರಿಕ ಖಂಡ ಅಂತೇಳಿ ನಾವು ಕರೀತೀವಿ. ಈ ಅಮೆರಿಕ ಖಂಡ ಹಾಗೂ ಯುರೋಪ್
ಅಂತೇಳಿ ನಾವು ಕರಿತೀವಿ. ಮತ್ತು ಯುರೋಪ್ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಈ ಯುರೋಪ್ ಖಂಡಗಳಲ್ಲಿ ಬರುವಂತಹ ಅನೇಕ ರಾಷ್ಟ್ರಗಳಲ್ಲಿ ಈ ಕ್ರಾಂತಿಗಳು ಅಂತೇಳಿ ನಾವು ಕರಿತೀವಿ ನಡೆಯುವುದರ ಮೂಲಕವಾಗಿ ಈ ಕ್ರಾಂತಿಗಳ ಜೊತೆಯಲ್ಲಿ ರಾಷ್ಟ್ರೀಯತೆ ಅಂತೇಳಿ ನಾವು ಕರಿತೀವಿ. ಅಂದರೆ ತಮ್ಮ ಜನ, ತಮ್ಮ ಜನಾಂಗ, ತಮ್ಮ ಸಂಸ್ಕೃತಿ, ಈ ತಮ್ಮ ಭೂಭಾಗ ಎನ್ನುವಂತಹ ಮನೋಭಾವನೆ ಅಂತ ನಾವು ಹೇಳ್ತೀವಿ ಇಲ್ಲಿ. ಅಂದರೆ ರಾಷ್ಟ್ರೀಯತೆಯ ಭಾವನೆಗಳು ಕಂಡಂತಹ ಒಂದು ಕಾಲವಾಗಿತ್ತು ಈ ಒಂದು ಕಾಲಮಾನ ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಇಲ್ಲಿ ಬಹುಮುಖ್ಯವಾಗಿ ನಾವು ಇಂತಹ ಕ್ರಾಂತಿಗಳು ಯುರೋಪ್ ಮತ್ತು ಯುರೋಪ್ ಖಂಡಗಳಲ್ಲಿ ನಡೆಯುವುದರ ಮೂಲಕವಾಗಿ ಇದರ ಪರಿಣಾಮವನ್ನು ನಾವು ಆರ್ಥಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿರ್ಬೋದು ಮತ್ತು ಸಾಮಾಜಿಕ ಅಂತೇಳಿ ನಾವು ಕರಿತೀವಿ. ಈ ಸಾಮಾಜಿಕ ಬದಲಾವಣೆ ಹಾಗೂ ಸಾಂಸ್ಕೃತಿಕ ಬದಲಾವಣೆ ಅಂತೇಳಿ ಕರಿತೀವಿ. ಇಂತಹ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂತಹ ಕ್ರಾಂತಿಗಳು ಇವು ಆಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಇವು ಇತಿಹಾಸದಲ್ಲಿ ಮಾನವನ ಜೀವನದಲ್ಲಿಯೇ ಒಂದು ಮೈಲುಗಲ್ಲಾಗಿವೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಂತಹ ಒಂದು ಕ್ರಾಂತಿಗಳು ಅಂದು ನಡೆದು ಸುಮ್ಮನಾಗೋದಿಲ್ಲ. ಇವತ್ತಿನ ಪ್ರಪಂಚದಲ್ಲೂ ಸಹ ನಾವು ಮುಂದುವರೆದಂತಹ ಜಗತ್ತಿನಲ್ಲಿದ್ದೀವಿ. ಇಂತಹ ಜಗತ್ತಿನಲ್ಲೂ ಕೂಡ ಅನೇಕ ಕ್ರಾಂತಿಗಳು ಅಥವಾ ಅನೇಕ ಕ್ಷೇತ್ರಗಳಲ್ಲಿ ಇಂತಹ ಕ್ರಾಂತಿಗಳನ್ನು ನಾವು ಕಾಣುತ್ತಲೇ ಇದ್ದೇವೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಪಂಚದಲ್ಲಿ ಅನೇಕ ಕ್ರಾಂತಿಗಳು ನಡೆದುಕೊಂಡು ಬರ್ತವೆ. ಅಂತಹ ಕ್ರಾಂತಿಗಳು ಯಾವ್ಯಾವು ಎಂಬುದನ್ನು ನಾವು ನೋಡೋದಾದ್ರೆ, ಒಂದು ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಅಂದ್ರೆ ಇಂಗ್ಲೆಂಡ್ ದೇಶದಲ್ಲಿ ಆದಂತಹ ಒಂದು ಕೈಗಾರಿಕಾ ಕ್ಷೇತ್ರದ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಹಾಗೆ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ನಾವು ಕರಿತೀವಿ, ಅಂದ್ರೆ ರಾಜಕೀಯ ಪ್ರೇರಿತವಾದಂತಹ ಕ್ರಾಂತಿ. ಹಾಗೆ ಇದಾದ ನಂತರದಲ್ಲಿ ಫ್ರಾನ್ಸ್ನ ಕ್ರಾಂತಿ ಅಂತೇಳಿ ಕರಿತೀವಿ, ಅಂದ್ರೆ ಸಾಮಾಜಿಕವಾಗಿ ಆದಂತಹ ಒಂದು ಕ್ರಾಂತಿ. ಹಾಗೆ ರಷ್ಯಾದ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಈ ರೀತಿಯಾದಂತಹ ಕ್ರಾಂತಿಗಳು ವಿಶ್ವದಲ್ಲಿ ನಡೆದುಕೊಂಡು ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ ಬರುವಂಥದ್ದು ನಾವು ಯಾವುದಪ್ಪ ಅಂದ್ರೆ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ಅಂತೇಳಿ ನಾವು ಕರೀತೀವಿ. ಕೈಗಾರಿಕಾ ಕ್ರಾಂತಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. 1750ರಲ್ಲಿ ಇದು ಏನಾಗುತ್ತೆ, ಪ್ರಾರಂಭವಾಗುತ್ತೆ. ಕೈಗಾರಿಕಾ ಕ್ರಾಂತಿ ಪ್ರಪಂಚದಲ್ಲಿ ಪ್ರಾರಂಭವಾಗಿ 1850ರ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ. ಹಾಗಾದ್ರೆ ಈ ಕ್ರಾಂತಿ ಮೊದಲು ಎಲ್ಲಿ ಸ್ಫೋಟಗೊಳ್ಳುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ, ಇದು ಮೊದಲು ಇಂಗ್ಲೆಂಡ್ ದೇಶದಲ್ಲಿ ಸ್ಫೋಟಗೊಂಡಂತಹ ಪ್ರಾರಂಭವಾದಂತಹ ಒಂದು ಕ್ರಾಂತಿ, ಕೈಗಾರಿಕಾ ಕ್ರಾಂತಿ. ಇದು ಯುರೋಪ್ ಖಂಡದಲ್ಲಿ ಬರುವಂತಹ ಒಂದು ರಾಷ್ಟ್ರ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ಕೈಗಾರಿಕಾ ಕ್ರಾಂತಿ ಯಾವ ಯಾವ ವಲಯಗಳಲ್ಲಿ ಹಾಕೊಂಡು ಬರುತ್ತೆ ಅಂದ್ರೆ, ಇಲ್ಲಿ ನಾವು ಹೇಳ್ತೀವಿ ಕೃಷಿ ಅಂತೇಳಿ ನಾವು ಕರೀತೀವಿ. ಇವತ್ತು ನಾವು ವಿದ್ಯಾರ್ಥಿಗಳೇ ಗಮನಿಸಬೇಕಾಗತ್ತೆ, ಕೃಷಿಯಲ್ಲಿ ಅನೇಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ಕೃಷಿ ಇರ್ಬೋದು, ತಂತ್ರಜ್ಞಾನ ಕ್ಷೇತ್ರ ಇರ್ಬೋದು, ಉತ್ಪಾದನೆ ಅಂತ ಹೇಳ್ತೀವಿ. ಅಂದ್ರೆ ನಾವು ಕೃಷಿಯಲ್ಲಿ ಏನೋ ಇರ್ಬೋದು, ಇನ್ನಿತರ ಕ್ಷೇತ್ರಗಳಲ್ಲಿ ಉತ್ಪಾದನೆಯನ್ನು ಮಾಡ್ತೀವಿ ಬಂಡವಾಳವನ್ನು ಹಾಕೋದ್ರ ಮೂಲಕವಾಗಿ. ಹಾಗೆ ಗಣಿಗಾರಿಕೆ ಮತ್ತು ಸಾರಿಗೆ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇಷ್ಟೆಲ್ಲ ಕ್ಷೇತ್ರಗಳನ್ನು ಒಳಗೊಂಡಂತಹ ಒಂದು ಕ್ರಾಂತಿಯಾಗಿದೆ ಯಾವುದು, ಕೈಗಾರಿಕಾ ಕ್ರಾಂತಿ ಅಂತೇಳಿ ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳು. ಅಂದ್ರೆ ಕೃಷಿಯಲ್ಲಿ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸ್ತೀವಿ, ಕೃಷಿಯ ಜೊತೆಯಲ್ಲಿ ಉತ್ಪಾದನೆ, ಹಾಗೆ ಉತ್ಪಾದನೆಯ ಜೊತೆಯಲ್ಲಿ ಗಣಿಗಾರಿಕೆ ಹಾಗೂ ಸಾರಿಗೆ ಮತ್ತು ತಂತ್ರಜ್ಞಾನ ಅಂತೇಳಿ ನಾವು ಕರಿತೀವಿ. ಇಂತಹ ತಂತ್ರಜ್ಞಾನದಲ್ಲಿ ಬದಲಾವಣೆಗಳನ್ನು ಕಂಡಂತಹ ಒಂದು ಕ್ರಾಂತಿಯೇ ಕೈಗಾರಿಕಾ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ನಾವು ಪ್ರಾರಂಭದಲ್ಲಿ ಟೆಲಿವಿಷನ್ ಅಂತೇಳಿ ನಾವು ಕರಿತೀವಿ. ಅದು ಹೇಗಿತ್ತು, ಇವತ್ತು ಹೇಗಿದೆ, ತಂತ್ರಜ್ಞಾನದಲ್ಲಿ ಆದಂತಹ ಬದಲಾವಣೆ. ಮೊದಲು ಫೋನ್ಗಳು ಟೆಲಿಫೋನ್ಗಳು ಹೇಗಿದ್ದು, ಇವತ್ತು ಏನಾಗಿದೆ ಬದಲಾವಣೆ, ಯಾವ ರೀತಿಯಾದಂತಹ ತಂತ್ರಜ್ಞಾನದ ಬದಲಾವಣೆ. ಹಾಗೆ ಕೃಷಿಯಲ್ಲಿ ನಾವು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಉತ್ಪಾದನೆಯನ್ನು ಇವತ್ತು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ.
ಅಂದರೆ ಹಿಂದೆ ಎತ್ತುಗಳ ಮೂಲಕವಾಗಿ ಬೇಸಾಯವನ್ನು ಮಾಡ್ತಾ ಇದ್ವಿ, ಇವತ್ತು ಟ್ರ್ಯಾಕ್ಟರನ್ನು ಬಳಸ್ಕೊಳ್ತಾ ಇದ್ದೀವಿ. ಹಾಗೆ ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಸಿ ಉತ್ಪಾದನೆಯನ್ನು ತ್ವರಿತಗತಿಯಲ್ಲಿ ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಹೀಗೆ ಅಂದರೆ ಗಣಿಗಾರಿಕೆ ಅಂದರೆ ಅನೇಕ ಗಣಿಗಾರಿಕೆ ಕ್ಷೇತ್ರಗಳಲ್ಲಿ ಬದಲಾವಣೆ, ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರ ಮೂಲಕವಾಗಿ. ಸಾರಿಗೆ ಇವತ್ತು ನಾವು ನೋಡ್ತಿದ್ದೀವಿ ಯಾವ ರೀತಿಯಾದಂತಹ ಬದಲಾವಣೆಯನ್ನು ಕಂಡಿದೆ. ಅಂದರೆ ಈ ರೀತಿಯಾದಂತಹ ಒಂದು ಬದಲಾವಣೆಯನ್ನು ಕಾಣುವುದರ ಮೂಲಕವಾಗಿ ಆ ಅಂದಿನ ಕಾಲದ ಸಾಮಾಜಿಕ ಅಂತೇಳಿ ನಾವು ಕರೀತೀವಿ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸ್ಥಿತಿಗತಿಗಳ ಮೇಲೆ ಅಗಾಧ ಪರಿಣಾಮವನ್ನು ಬೀರಿತು ಈ ಒಂದು ಕೈಗಾರಿಕಾ ಕ್ರಾಂತಿ ಅಂತೇಳಿ ನಾವು ಕರೀತೀವಿ ವಿದ್ಯಾರ್ಥಿಗಳೇ. ಅಂದರೆ ಇವತ್ತು ನಾವು ನೋಡ್ತೀವಿ ಈ ಕೈಗಾರಿಕಾ ಕ್ರಾಂತಿ ಸ್ಫೋಟಗೊಂಡ ತರುವಾಯದಲ್ಲಿ ಯಾವ ರೀತಿಯಾದಂತಹ ಸಾಮಾಜಿಕ ಬದಲಾವಣೆಯಾಗಿದೆ, ಆರ್ಥಿಕವಾಗಿ ಯಾವ ರೀತಿಯಾಗಿ ಬದಲಾವಣೆಯಾಗಿದೆ, ಹಾಗೆ ನಮ್ಮ ಸಾಂಸ್ಕೃತಿಕ ವಲಯದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗಿದ್ದಾವೆ, ಅದರ ಎಲ್ಲ ಪರಿಣಾಮ ಪ್ರಭಾವ ಈ ಒಂದು ಕ್ರಾಂತಿಗೆ ಸಲ್ಲುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ 18ನೇ ಶತಮಾನದ ಉತ್ತರಾರ್ಧ ಭಾಗ ಅಂತೇಳಿ ನಾವು ಕರೀತೀವಿ. ಅಂದ್ರೆ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಈ ಹೊಸ ಕ್ರಾಂತಿ ಏನಾಗುತ್ತೆ, ಇಲ್ಲಿ ಅಂದ್ರೆ ಹಿಡಿತಕ್ಕೆ ಅಂದ್ರೆ ಈ ಒಂದು ಕ್ರಾಂತಿ ಇಲ್ಲಿ ಸ್ಫೋಟಗೊಳ್ಳುತ್ತೆ. ಅದರ ಹಿಡಿತಕ್ಕೆ ಪ್ರಪಂಚವು ಇನ್ನೂ ಸಿದ್ಧಗೊಂಡಿರಲಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಅದನ್ನು ಇನ್ನು ವಿಶ್ವ ಸಮರ್ಥಕವಾಗಿ ಎದುರಿಸಲು ನಿಭಾಯಿಸಲು ಸಾಧ್ಯವಾಗದೇ ಇರುವಂತಹ ಒಂದು ಸನ್ನಿವೇಶದಲ್ಲಿ ಇತ್ತು ಈ ಒಂದು ಜಗತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಈ ಒಂದು ಕ್ರಾಂತಿ ವಿದ್ಯಾರ್ಥಿಗಳೇ ರಾಜಕೀಯ ಅಂತೇಳಿ ಕರಿತೀವಿ. ರಾಜಕೀಯವೂ ಅಲ್ಲದ, ಸಾಮಾಜಿಕವೂ ಅಲ್ಲದ, ಅಥವಾ ಸಾಂಸ್ಕೃತಿಕವೂ ಅಲ್ಲದ ಸ್ವರೂಪದ ಒಂದು ಕ್ರಾಂತಿ ಇದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಈ ಒಂದು ಕ್ರಾಂತಿ ಇಂಗ್ಲೆಂಡ್ನಲ್ಲಿ ಸ್ಫೋಟಗೊಳ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಸ್ಫೋಟಗೊಳ್ಳುವುದರ ಮೂಲಕವಾಗಿ ಏನು ಮಾಡುತ್ತೆ, ಇದು ನಂತರದಲ್ಲಿ ಪಶ್ಚಿಮ ಯುರೋಪ್ ಇರ್ಬೋದು, ಉತ್ತರ ಅಮೇರಿಕ, ಜಪಾನ್ ಮತ್ತು ಪ್ರಪಂಚದ ಇನ್ನಿತರ ಭಾಗಗಳಿಗೂ ಹಬ್ಬಿದಂತಹ ಒಂದು ಕ್ರಾಂತಿ ಇದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಇಂತಹ ಕೈಗಾರಿಕಾ ಕ್ರಾಂತಿ ಇಲ್ಲಿ ಜರುಗುವುದರ ಮೂಲಕವಾಗಿ ಇತಿಹಾಸದಲ್ಲಿ ಮಹತ್ತರವಾದಂತಹ ಬದಲಾವಣೆಯ ಬಿಂದುವನ್ನು ಸೂಚಿಸಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಇದು ಒಂದು ಮಹತ್ತರವಾದಂತಹ ಬೆಳವಣಿಗೆಗೆ ಅವಕಾಶವನ್ನು ಪ್ರಪಂಚದಲ್ಲಿ ಕಲ್ಪಿಸಿದಂತಹ ಒಂದು ಕ್ರಾಂತಿಯಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಇಂತಹ ಒಂದು ಕ್ರಾಂತಿ ಸಂಭವಿಸುವುದರ ಮೂಲಕವಾಗಿ ನಾವು ಗಮನಿಸ್ತೀವಿ ಮಾನವನ ದೈನಂದಿನ ಜೀವನ ಅಂತೇಳಿ ನಾವು ಕರಿತೀವಿ. ಆ ಜೀವನ ಹೆಚ್ಚು ಕಡಿಮೆ ಏನಾಗುತ್ತೆ, ಎಲ್ಲ ಮೊಗ್ಗಲುಗಳ ಮೇಲೂ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಪ್ರಭಾವವನ್ನು ಬೀರಿದಂತಹ ಒಂದು ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಅಂದರೆ ಆ ರೀತಿಯಾಗಿ ಮಾನವನ ಜೀವನದ ಎಲ್ಲ ಅಂಶಗಳ ಮೇಲೆ ಈ ಒಂದು ಕ್ರಾಂತಿ ತನ್ನ ಪ್ರಭಾವವನ್ನು ಬೀರುತ್ತೆ ವಿಶ್ವದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ತಂತ್ರಜ್ಞಾನ ಮತ್ತು ಕೈಗಾರಿಕೆ ಅಂಶವನ್ನು ಒಳಗೊಂಡಂತಹ ಒಂದು ವ್ಯವಸ್ಥೆಯ ಉಗಮ ಇಲ್ಲಿ ಆಗುತ್ತೆ. ಅದರ ಪರಿಣಾಮಕ್ಕೆ ಮಾನವ ಒಗ್ಗಿಕೊಳ್ಳುತ್ತಾನೆ. ನಾವು ನೋಡ್ತೇವೆ ಹಿಂದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಹೋಗ್ಬೇಕಾದ್ರೆ ಕುದುರೆ ಬಳಸ್ತಾ ಇದ್ವಿ. ನಂತರ ಸೈಕಲ್ ಬಂತು, ಬೈಕ್ ಬಂತು, ಕಾರ್ ಬಂದು, ಬಸ್ಸುಗಳು ಬಂದು, ರೈಲುಗಳು ಬಂದು, ಈಗ ವಿಮಾನಗಳು ಬಂದಿದ್ದಾವೆ, ಹಡಗುಗಳು. ಅಂದರೆ ಹಿಂಗೆ ಮಾನವನ ಜೀವನದ ಮೇಲೆ ಆ ಕುದುರೆಗಳು ಇಲ್ಲದಂಥ ಸಮಯದಲ್ಲಿ ನಾವೇನು ಮಾಡಿದ್ವಿ, ನಡ್ಕೊಂಡು ಸಹ ಹೋಗ್ತಾ ಇದ್ವಿ. ಅಂದರೆ ಅವನ ಎಲ್ಲ ಆಯಾಮಗಳ ಮೇಲೆ ಪ್ರಭಾವವನ್ನು ಬೀರಿದಂತಹ ಒಂದು ಕ್ರಾಂತಿ ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಾಗಿ ಇದು ಏನು ಮಾಡುತ್ತಪ್ಪ ಅಂದರೆ ಇಲ್ಲಿ ಸರಾಸರಿ ಆದಾಯ ಅಂದರೆ ಮಾನವನ ಸರಾಸರಿ ಆದಾಯ ಹಾಗೂ ಜನಸಂಖ್ಯೆಯಲ್ಲಿ ಹಿಂದೆಂದೂ ಕಂಡರಿಯದ ಅಥವಾ ಕಾಣದ ಅಪಾರ ಪ್ರಗತಿಯನ್ನು ಕಾಣಲು ಕಾರಣವಾಗುತ್ತೆ ಈ ಒಂದು ಕ್ರಾಂತಿ ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ 18ನೇ ಶತಮಾನದ ಮುಂದಿನ 200 ವರ್ಷಗಳ ಅವಧಿಯಲ್ಲಿ ಪ್ರಪಂಚದ
ಸರಾಸರಿ ತಲಾ ಆದಾಯ ಅಂದರೆ ಒಬ್ಬ ವ್ಯಕ್ತಿಯ ತಲಾ ಆದಾಯ ಅಂತೇಳಿ ನಾವು ಕರಿತೀವಿ 10 ಪಟ್ಟು ಹೆಚ್ಚಾದರೆ ಜನಸಂಖ್ಯೆಯಲ್ಲಿ ಏನಾಗುತ್ತೆ 6 ಪಟ್ಟು ಹೆಚ್ಚಳವನ್ನು ಕಾಣಲು ಇದು ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯಿತು ವಿದ್ಯಾರ್ಥಿಗಳೇ. ಹಾಗಾಗಿ ಕೈಗಾರಿಕಾ ಕ್ರಾಂತಿಯು ಜಗತ್ತಿನ ವಸ್ತುಗಳ ಜಾಗತಿಕ ಉತ್ಪಾದನೆಯ ವಿಧಾನದಲ್ಲಿ ಬದಲಾವಣೆ ತಂದಂತಹ ಒಂದು ಕಾಲ ಅಂತೇಳಿ ನಮಗೆ ತಿಳಿಯುತ್ತೆ. ಇದು ಪ್ರಮುಖವಾಗಿ ಕೃಷಿಕ ಸಮಾಜವನ್ನು ಏನು ಮಾಡುತ್ತೆ, ಬದಲಿಸಿಕೊಂಡು ಬರುತ್ತೆ. ಅಂದರೆ ಹೆಚ್ಚಾಗಿ ಕೃಷಿಗೆ ಆದ್ಯತೆಯನ್ನು ನೀಡಿದಂತಹ ಒಂದು ಸಮಾಜ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿರುತ್ತೆ. ಆ ಸಮಾಜದ ಮೇಲೆ ತನ್ನ ಪ್ರಭಾವವನ್ನು ಬೀರುವುದರ ಮೂಲಕವಾಗಿ ಅದನ್ನು ಬದಲಾಯಿಸುವುದರ ಮೂಲಕವಾಗಿ ಏನು ಮಾಡುತ್ತೆ, ಕೈಗಾರಿಕಾ ಅಂತೇಳಿ ನಾವು ಕರಿತೀವಿ. ಹಾಗೂ ಕೈಗಾರಿಕಾ ಇರ್ಬೋದು, ಹಾಗೂ ಉತ್ಪಾದಕ ಅಂತೇಳಿ ನಾವು ಕರಿತೀವಿ. ಇಂತಹ ಕೈಗಾರಿಕಾ ಮತ್ತು ಉತ್ಪಾದಕ ಸಮಾಜವನ್ನಾಗಿ ಪರಿವರ್ತಿಸಿದಂತಹ ಒಂದು ಕ್ರಾಂತಿಯಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಇಲ್ಲಿ ಏನಾಗುತ್ತಪ್ಪ ಅಂದರೆ ಈ ಒಂದು ಕಾಲದಲ್ಲಿ ಬಟ್ಟೆಗೆ ಹೆಚ್ಚಿನ ಬೇಡಿಕೆ ಪ್ರಾರಂಭವಾಗುತ್ತೆ. ಅಂದರೆ ಬಟ್ಟೆ ಅಂತೇಳಿ ನಾವು ಕರಿತೀವಿ, ಉಡುಪುಗಳು ಅಂತೇಳಿ ನಾವು ಕರಿತೀವಿ. ಈ ಉಡುಪುಗಳಿಗೆ ಹೆಚ್ಚು ಬೇಡಿಕೆ ಇದ್ದುದರಿಂದ ಜವಳಿ ಕ್ಷೇತ್ರದಲ್ಲಿ ಮೊದಲು ಏನಾಗುತ್ತೆ, ಈ ಒಂದು ಕ್ರಾಂತಿ ಪ್ರಾರಂಭವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಉದ್ದಿಮೆದಾರರು ಕೈಗಾರಿಕಾ ಕ್ರಾಂತಿಗೆ ನಾಂದಿ ಹಾಡಲು ಗ್ರೇಟ್ ಬ್ರಿಟನ್ ನ್ಯಾಯಯುತವಾದಂತಹ ಮತ್ತು ಸಾಂಸ್ಕೃತಿಕ ಬುನಾದಿಯನ್ನು ಹಾಕಿಕೊಟ್ಟಿತು ಅಂತೇಳಿ ನಮಗೆ ತಿಳಿಯುತ್ತೆ. ಇದಿಷ್ಟು ಕೈಗಾರಿಕಾ ಕ್ರಾಂತಿಯ ಹಿನ್ನೆಲೆಯನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾದರೆ ಈ ಕೈಗಾರಿಕಾ ಕ್ರಾಂತಿ ಏಕೆ ಬ್ರಿಟನ್ನಲ್ಲೇ ಪ್ರಾರಂಭವಾಗುತ್ತೆ? ಬ್ರಿಟನ್ನೇ ಯಾಕೆ ಈ ಒಂದು ಕೈಗಾರಿಕಾ ಕ್ರಾಂತಿಗೆ ಉತ್ತಮವಾದಂತಹ ನ್ಯಾಯಯುತವಾದಂತಹ ಅವಕಾಶವನ್ನು ಅಥವಾ ಬುನಾದಿಯನ್ನು ಕಲ್ಪಿಸಿತು ಎಂಬುದನ್ನು ನಾವು ನೋಡೋದಾದರೆ, ಕೈಗಾರೀಕರಣ ಪ್ರಕ್ರಿಯೆ ಪ್ರಾರಂಭಿಸಿದಂತಹ ಯುರೋಪಿನ ಪ್ರಥಮ ರಾಷ್ಟ್ರ ಯಾವುದಪ್ಪ ಅಂದರೆ ಬ್ರಿಟನ್ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳ. ಅಲ್ಲಿಯೇ ಈ ಒಂದು ಕ್ರಾಂತಿ ಮೊದಲು ಪ್ರಾರಂಭವಾಗುತ್ತೆ. ಆ ನಂತರ ಯುರೋಪಿನ ಇತರ ರಾಷ್ಟ್ರಗಳಿಗೆ ಇದು ಹರಡುತ್ತೆ. ಹಾಗೆ ಯುರೋಪಿನ ಇತರ ಭಾಗಗಳಿಗಿಂತಲೂ ಇದು ಮುಂಚೂಣಿಯಲ್ಲಿ ಇದ್ದಂತಹ ಒಂದು ರಾಷ್ಟ್ರ ಬ್ರಿಟನ್ ಅಂತೇಳಿ ನಾವು ಕರೀತೀವಿ. ಅದಕ್ಕೆ ಕೆಲವೊಂದು ಅಂಶಗಳು ಇಲ್ಲಿ ಪೂರಕವಾಗಿ ಬರ್ತವೆ. ಅಂತಹ ಅಂಶಗಳು ಏನು ಎಂಬುದನ್ನು ನಾವು ನೋಡೋದಾದ್ರೆ ಇಲ್ಲಿ ನಾವು ಗಮನಿಸ್ತೀವಿ 1688 ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. 1688ರಲ್ಲಿ ಇಂಗ್ಲೆಂಡ್ ಒಂದು ಕ್ರಾಂತಿಗೆ ಒಳಗಾಗುತ್ತೆ. ಆ ಕ್ರಾಂತಿ ನಡೆಯುವುದರ ಮೂಲಕವಾಗಿ ಆ ಕ್ರಾಂತಿಯ ನಂತರದಲ್ಲಿ ದೇಶವು ರಾಜಕೀಯವಾಗಿ ಸ್ಥಿರತೆಯನ್ನು ಸಾಧಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ರಾಜಕೀಯವಾಗಿ ಉತ್ತಮವಾದಂತಹ ಸ್ಥಾನಮಾನವನ್ನು ಆ ರಾಷ್ಟ್ರ ಪಡ್ಕೊಳ್ಳುತ್ತೆ. ಇದರಿಂದಾಗಿ ಅಲ್ಲಿ ಇಂತಹ ಒಂದು ಬೆಳವಣಿಗೆಗೆ ಅವಕಾಶವನ್ನು ಕಲ್ಪಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಬ್ಯಾಂಕಿಂಗ್ ವ್ಯವಸ್ಥೆ ಅಂತೇಳಿ ನಾವು ಕರೀತೀವಿ. ಅಂದರೆ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲಿ ಅಸ್ತಿತ್ವದಲ್ಲಿರುತ್ತೆ. ಅಂದರೆ ರಾಷ್ಟ್ರೀಕೃತ ಬ್ಯಾಂಕುಗಳು ಅಂತೇಳಿ ನಾವು ಕರೀತೀವಿ. ಈ ಬ್ಯಾಂಕುಗಳು ಏನು ಮಾಡ್ತವೆ, ಗ್ರಾಹಕರನ್ನು ಆಕರ್ಷಿಸುವುದಕ್ಕೋಸ್ಕರವಾಗಿ ಕಡಿಮೆ ಬಡ್ಡಿ ದರ ಅಂತೇಳಿ ನಾವು ಕರೀತೀವಿ. ಈ ಕಡಿಮೆ ಬಡ್ಡಿ ದರದಲ್ಲಿ ಏನು ಮಾಡ್ತವೆ, ಇಲ್ಲಿ ಸಹಜವಾಗಿಯೇ ಹೆಚ್ಚು ಹಣವನ್ನು ತೊಡಗಿಸುವಲ್ಲಿ ಆಸಕ್ತಿಯನ್ನು ತೋರಿಸ್ತವೆ. ಯಾವಾಗ ಹೆಚ್ಚು ಬ್ಯಾಂಕುಗಳು ಹಣವನ್ನು ಕಡಿಮೆ ಬಡ್ಡಿ ದರದಲ್ಲಿ ತೊಡಗಿಸಲು ಇಲ್ಲಿ ಆಸಕ್ತಿ ತೋರ್ತವೋ ಆಗ ಯುರೋಪಿನಲ್ಲಿ ಈ ರಾಷ್ಟ್ರ ಪ್ರಥಮವಾಗಿ ಕೈಗಾರಿಕಾ ಕ್ರಾಂತಿಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಯಾವಾಗ ಸಾಲ ಸೌಲಭ್ಯಗಳು ಇಂತಹ ಒಂದು ಕ್ಷೇತ್ರದ ಬೆಳವಣಿಗೆಗೆ ಅಲ್ಲಿ ವಿನಿಯೋಗಿಸಿಕೊಂಡು ಬರ್ತಾರೋ ಇದರ ಒಂದು ಫಲ ಅಲ್ಲಿ ಪ್ರಾರಂಭವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದರ ಜೊತೆಯಲ್ಲಿ ಕಲ್ಲಿದ್ದಲು ಹಾಗೂ ಕಬ್ಬಿಣದಂತಹ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ ಅಂತೇಳಿ ನಾವು ಕರೀತೀವಿ. ಅಂದರೆ ಕಲ್ಲಿದ್ದಲು ಮತ್ತು ಕಬ್ಬಿಣದಂತಹ ನೈಸರ್ಗಿಕವಾಗಿ ಸಿಗುವಂತಹ ಸಂಪನ್ಮೂಲಗಳು ಅಲ್ಲಿ ಲಭ್ಯತೆ ಹೆಚ್ಚಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಅದನ್ನು ಸದುಪಯೋಗಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ಒಂದು ಕ್ರಾಂತಿ ಇಂಗ್ಲೆಂಡ್ನಲ್ಲಿ
ಪ್ರಾರಂಭವಾಗಿ ಕೊಂಡು ಬರುತ್ತೆ. ಅಷ್ಟೇ ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಸೇವೆಯನ್ನು ಇಂಗ್ಲೆಂಡ್ ಒದಗಿಸಿಕೊಡುತ್ತೆ ಜನತೆಗೆ. ಅಷ್ಟೇ ಅಲ್ಲದೆ ಪೌಷ್ಟಿಕ ಆಹಾರ ಅಲ್ಲಿ ಜನತೆಗೆ ಲಭ್ಯವಾಗುತ್ತೆ. ಇದರಿಂದಾಗಿ ಮರಣದ ಪ್ರಮಾಣದಲ್ಲಿ ಗಣನೀಯವಾಗಿ ಇಳಿಕೆಯಾಗುತ್ತೆ. ಯಾವಾಗ ಮರಣದ ಪ್ರಮಾಣದಲ್ಲಿ ಗಣನೀಯವಾದಂತಹ ಇಳಿಕೆಯಾಗುತ್ತೋ ಹಾಗೂ ಇನ್ನೂ ಮುಂತಾದಂತಹ ಕಾರಣಗಳಿಂದಾಗಿ ಅಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತೆ. ಯಾವಾಗ ಜನಸಂಖ್ಯೆ ಹೆಚ್ಚಳವಾಗುತ್ತೋ ಆ ಒಂದು ಹೆಚ್ಚಳವು ಕಡಿಮೆ ಕೂಲಿ ಅಂತೇಳಿ ನಾವು ಕರೀತೀವಿ. ಅಂದರೆ ಕಡಿಮೆ ಕೂಲಿಗಾಗಿ ದುಡಿಯುವಂತಹ ಶ್ರಮಗಳ ಶಕ್ತಿಯನ್ನು ಒದಗಿಸಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಕೆಲಸ ಸಿಕ್ಕರೆ ಸಾಕು, ಜೀವನ ನಡೆಸಿದರೆ ಸಾಕು ಎನ್ನುವಂತಹ ಒಂದು ಸ್ಥಿತಿಯಲ್ಲಿ ಇಂಗ್ಲೆಂಡ್ ಅಧಿಕ ಜನಸಂಖ್ಯೆಯನ್ನು ಒಳಗೊಳ್ಳುತ್ತೆ. ಇದು ಶ್ರಮಶಕ್ತಿಯ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಮತ್ತು ಗ್ರಾಹಕರ ಸಂಖ್ಯೆಯು ಹೆಚ್ಚಳವಾಗಲು ಇಂಗ್ಲೆಂಡ್ ಕಾರಣವಾಗುತ್ತೆ. ಇಂತಹ ಎಲ್ಲ ಕಾರಣಗಳಿಂದಾಗಿ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತೀವಿ ಈ ತಾಂತ್ರಿಕ ಅಭಿವೃದ್ಧಿ ಅಂತೇಳಿ ನಾವು ಕರಿತೀವಿ. ಅಂದರೆ ತಾಂತ್ರಿಕ ಕ್ಷೇತ್ರದಲ್ಲಿ ಇಂಗ್ಲೆಂಡ್ ಪ್ರಗತಿಯನ್ನು ಸಾಧಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳೇ. ಯಾಕಂದರೆ ಯಾವ ರೀತಿಯಾದಂತಹ ತಾಂತ್ರಿಕ ಅಭಿವೃದ್ಧಿಯನ್ನು ಇಲ್ಲಿ ಈಗ ಒಂದು ಕ್ಷೇತ್ರದಲ್ಲಿ ಆಗುತ್ತಪ್ಪ ಅಂದರೆ ನಾನು ಹೇಳಿದೆ ಬಟ್ಟೆ ಅಂದರೆ ಜವಳಿ, ಅಲ್ಲಿ ಬಟ್ಟೆಗೆ ಹೆಚ್ಚಿನ ಬೇಡಿಕೆ ಇರುತ್ತೆ. ಹಾಗಾಗಿ ಜವಳಿ ಕ್ಷೇತ್ರದಲ್ಲಿ ಮೊದಲು ಇಲ್ಲಿ ಏನಾಗುತ್ತೆ, ಇಂತಹ ಒಂದು ಕ್ರಾಂತಿ ಆರಂಭವಾಗುತ್ತೆ. ಆದ್ದರಿಂದಲೇ ರಿಚರ್ಡ್ ಆರ್ಕ್ರೈಟ್ ಅಂತೇಳಿ ನಾವು ಕರೀತೀವಿ. ಈ ಆರ್ಕ್ರೈಟ್ ಎನ್ನುವಂಥವ್ನು ಏನು ಮಾಡ್ತಾನಪ್ಪ ಅಂದರೆ ವಾಟರ್ ಫ್ರೇಮ್ ಎನ್ನುವಂತಹ ಸಂಶೋಧನೆಯನ್ನು ಮಾಡ್ತಾನೆ. ಅಂದರೆ ವಾಟರ್ ಪೇಂಟ್ ಅಂದರೆ ಫ್ರೇಮ್ ಅಂತೇಳಿ ನಾವು ಕರಿತೀವಿ. ನಾವಿಲ್ಲಿ ಸಹಜವಾಗಿ ನಾವು ಗಮನಿಸ್ತೀವಿ ಫ್ರೇಮ್ ಅಂದರೆ ಒಂದು ಫ್ರೇಮ್, ಇಲ್ಲಿ ಫ್ರೇಮ್ ಇರುತ್ತೆ, ಅದು ವಾಟರ್ ಫ್ರೇಮ್ ಅಂತೇಳಿ ನಾವು ಕರಿತೀವಿ. ಈ ವಾಟರ್ ಫ್ರೇಮ್ ಎನ್ನುವಂತಹ ಒಂದು ತಂತ್ರಜ್ಞಾನವನ್ನು ಈ ರಿಚರ್ಡ್ ಆರ್ಕ್ರೈಟ್ ಎನ್ನುವಂತಹ ವ್ಯಕ್ತಿ ಸಂಶೋಧನೆ ಮಾಡ್ಕೊಂಡು ಬರ್ತಾನೆ. ಅದರ ಜೊತೆಯಲ್ಲಿ ಗ್ರೀವ್ಸ್ ಅಂತೇಳಿ ನಾವು ಕರಿತೀವಿ. ಈ ಸ್ಪಿನ್ನಿಂಗ್ ಜೆನ್ನಿಯನ್ನು ಪರಿಚಯಿಸಿಕೊಂಡು ಬರ್ತಾನೆ, ಅಂದರೆ ಸಂಶೋಧಿಸಿಕೊಂಡು ಬರ್ತಾನೆ. ಇವೆರಡನ್ನೂ ಸಮ್ಮಿಶ್ರಣಗೊಳಿಸಿದಂತಹ ಒಂದು ತಂತ್ರಜ್ಞಾನ ಇಲ್ಲಿ ಪ್ರಚಲಿತಕ್ಕೆ ಬರುತ್ತೆ. ಅದನ್ನು ಸ್ಯಾಮ್ಯುಯಲ್ ಕ್ಯಾಪ್ಟನ್ ಎರಡನ್ನೂ ಬಳಸಿಕೊಳ್ಳುವುದರ ಮೂಲಕವಾಗಿ ಅಥವಾ ಒಟ್ಟುಗೂಡಿಸುವುದರ ಮೂಲಕವಾಗಿ ಹೊಸ ಅಂದರೆ ಸ್ಪಿನ್ನಿಂಗ್ ಮಿಷಿನನ್ನು ಅಥವಾ ಯಂತ್ರವನ್ನು ಸಂಶೋಧಿಸಿಕೊಂಡು ಬರ್ತಾನೆ. ಯಾವಾಗ ಹೊಸ ಸ್ಪಿನ್ನಿಂಗ್ ಮಿಷಿನ್ ಇಲ್ಲಿ ಪ್ರಾರಂಭವಾಗುತ್ತೋ ಇದರ ಪರಿಣಾಮವಾಗಿ ಅನೇಕ ಹತ್ತಿ ಕೈಗಾರಿಕೆಗಳು ಅಥವಾ ಗಿರಣಿಗಳು ಇಂಗ್ಲೆಂಡ್ನಲ್ಲಿ ಸ್ಥಾಪನೆಯಾಗಿಕೊಂಡು ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಡರ್ಬಿ ಅಂತೇಳಿ ನಾವು ಕರಿತೀವಿ, ಅಂದರೆ ಇಂಗ್ಲೆಂಡಿನ ಒಂದು ಪ್ರಮುಖ ಸ್ಥಳ. ಆ ಡರ್ಬಿ ಏನಾಗುತ್ತೆ, ಜವಳಿ ಕ್ರಾಂತಿಯ ಕೇಂದ್ರವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಡರ್ಬಿಯನ್ನು ನಾವೇನಂತ ಕರಿತೀವಿ, ಪವರ್ ಹೌಸ್ ಆಫ್ ದಿ ನಾರ್ತ್ ಅಂತಲೂ ಇಂಗ್ಲೆಂಡ್ನಲ್ಲಿ ಕರೀತಾ ಇದ್ದೀವಿ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಜವಳಿ ಕ್ಷೇತ್ರದಲ್ಲಿ ಅಂದರೆ ವಾಟರ್ ಫ್ರೇಮ್ ಇರ್ಬೋದು, ಸ್ಪಿನ್ನಿಂಗ್ ಮಿಷಿನ್ ಯಂತ್ರ ಇರ್ಬೋದು, ಇವೆರಡೂ ಕಾಲಾನಂತರದಲ್ಲಿ ಏನಾಗುತ್ತೆ, ಎರಡನ್ನೂ ಬಳಸಿಕೊಂಡು ಹೊಸ ಸ್ಪಿನ್ನಿಂಗ್ ಯಂತ್ರವನ್ನು ಯಾವಾಗ ಸಂಶೋಧಿಸಿಕೊಂಡು ಬರ್ತಾನೋ ಆವಾಗ ಜವಳಿ ಕ್ಷೇತ್ರದಲ್ಲಿ ತ್ವರಿತಗತಿಯಾದಂತಹ ಕ್ರಾಂತಿ ಸ್ಫೋಟಗೊಳ್ತು ಡರ್ಬಿಯಾದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಇದಾದ ತರುವಾಯದಲ್ಲಿ ಇಂಗ್ಲೆಂಡ್ನಲ್ಲಿ ಗಣಿಗಾರಿಕೆ ಅಂತೇಳಿ ನಾವು ಕರೀತೀವಿ. ಅಂದರೆ ಭೂಮಿಯ ಒಳಗೆ ಅಡಗಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊರತೆಗೆದು ಬಳಸಿಕೊಳ್ಳುವಂತಹ ಒಂದು ಗಣಿಗಾರಿಕೆ ಇಲ್ಲಿ ಪ್ರಾರಂಭವಾಗುತ್ತೆ. ಅದು ಸಹ ಬ್ರಿಟನ್ನಲ್ಲೇ ಪ್ರಾರಂಭವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಬ್ರಿಟನ್ನಲ್ಲಿ ಗಣಿಗಾರಿಕೆ ಸೌತ್ ವೇಲ್ಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭವಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳು. ಅಂದರೆ ಸೌತ್ ವೇಲ್ಸ್ ಎನ್ನುವಂತಹ ಪ್ರದೇಶ ಅನೇಕ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಒಳಗೊಂಡಿದೆ. ಆ ಒಂದು ಸ್ಥಳದಲ್ಲಿ ಇಂತಹ ಒಂದು ಸಂಶೋಧನೆಗಳು ಇಲ್ಲಿ ಪ್ರಾರಂಭವಾಗಿಕೊಂಡು ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಸಮಯದಲ್ಲಿ ಉಗಿ ಯಂತ್ರದ ಸಹಾಯವನ್ನು ಪಡ್ಕೊಳ್ತಾರೆ. ಈ ಉಗಿ ಯಂತ್ರದ ಸಹಾಯವನ್ನು ಅಥವಾ ಪರಿಚಯವನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಗಣಿಗಳಿಂದ ನೀರನ್ನು ಹೊರತೆಗೆಯುವಂತಹ ಒಂದು ಕೆಲಸಕ್ಕೆ ಅದನ್ನು ಸಕ್ರಿಯವಾಗಿ ಬಳಸ್ಕೊಳ್ತಾರೆ.
ಬಳಸಿಕೊಳ್ಳುವುದರ ಮೂಲಕವಾಗಿ ಏನಾಗುತ್ತೆ, ಅದರಿಂದ ಸಾಕಷ್ಟು ಸಹಕಾರವನ್ನು ಪಡೆದಂತಹ ಮಾನವ ಇದರಿಂದಾಗಿ ಏನು ಮಾಡ್ತಾನೆ, ಸುರಂಗವನ್ನು ಆಳವಾಗಿ ಕೊರೆಯಲು ಅಂದರೆ ಸಹಕಾರಿಯಾಗುತ್ತೆ. ಅಂದರೆ ಸುರಂಗ, ಭೂಮಿಯ ಒಳಗೆ ಒಂದು ಗುಹೆ ಅಂದರೆ ಸುರಂಗವನ್ನು ಕೊರೆಯಲು ಇದು ಸಹಕಾರಿಯಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಹೆಚ್ಚು ಕಲ್ಲಿದ್ದಲನ್ನು ತೆಗೆಯಲು ಇದು ಅನುಕೂಲಕರವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಈ ರೀತಿಯಾದಂತಹ ಒಂದು ಬದಲಾವಣೆಗಳು ಇಲ್ಲಿ ಪ್ರಾರಂಭವಾಗ್ತವೋ ಇವುಗಳ ಬೆಳವಣಿಗೆ ಏನಾಗುತ್ತೆ, ಕೈಗಾರಿಕಾ ಕ್ರಾಂತಿಗಿಂತಲೂ ಮೊದಲೇ ಪ್ರಾರಂಭವಾದಂತಹ ಒಂದು ಸನ್ನಿವೇಶಗಳು ಅಂತೇಳಿ ನಾವು ಕರಿತೀವಿ. ಅಂದರೆ ಇಂಗ್ಲೆಂಡ್ನಲ್ಲಿ ಇಂತಹ ಒಂದು ಸನ್ನಿವೇಶಗಳು ಈ ಕ್ರಾಂತಿ ಸ್ಫೋಟಗೊಳ್ಳುವುದಕ್ಕಿಂತಲೂ ಪೂರ್ವದಲ್ಲಿಯೇ ನಡೆದುಕೊಂಡು ಬಂದಿದ್ವು ಅಂತೇಳಿ ನಮಗೆ ತಿಳಿಯುತ್ತೆ. ಇದಾದ ತರುವಾಯದಲ್ಲಿ ಏನಾಗುತ್ತಪ್ಪ ಅಂದರೆ ಜೇಮ್ಸ್ ವ್ಯಾಟ್ನ ಅಂತೇಳಿ ನಾವು ಕರಿತೀವಿ. ಈ ಜೇಮ್ಸ್ ವ್ಯಾಟನು ಏನು ಮಾಡ್ತಾನಪ್ಪ ಅಂದರೆ ಹೆಚ್ಚು ದಕ್ಷತೆಯಿಂದ ಕೂಡಿದಂತಹ ಉಗಿ ಬಂಡಿಯನ್ನು ಸಂಶೋಧನೆ ಮಾಡ್ತಾನೆ, ಉಗಿ ಯಂತ್ರವನ್ನು ಸಂಶೋಧನೆ ಮಾಡ್ತಾನೆ. ಅಂದರೆ ಈ ಹಿಂದೆ ಇದ್ದಂತಹ ಉಗಿ ಬಂಡಿಗಿಂತಲೂ ಸುಧಾರಿತವಾದಂತಹ ಉಗಿ ಬಂಡಿಯ ಅಂದರೆ ಉಗಿ ಯಂತ್ರವನ್ನು ಆವಿಷ್ಕರಿಸಿಕೊಂಡು ಬರ್ತಾನೆ. ಇಂತಹ ಉಗಿ ಯಂತ್ರವು ಏನು ಮಾಡುತ್ತೆ, ಇಂಧನಗಳ ಮೇಲಿನ ವೆಚ್ಚವನ್ನು ಕಡಿಮೆಗೊಳಿಸುತ್ತೆ. ಅಂದ್ರೆ ಏನು ನಾವು ಗಮನಿಸಬೇಕಾಗುತ್ತೆ. ಸುಧಾರಿತವಾದಂತಹ ಯಂತ್ರ ಇಲ್ಲಿ ಪ್ರಚಲಿತಕ್ಕೆ ಬರುತ್ತೆ. ಇದು ಏನು ಮಾಡುತ್ತೆ, ಹೆಚ್ಚು ಇಂಧನವನ್ನು ತೆಗೆದುಕೊಳ್ಳದೆ ಬಳಸದೆ ಕಡಿಮೆ ಇಂಧನಕ್ಕೆ ಹೆಚ್ಚು ಕೆಲಸವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಒಳಗೊಂಡಂತಹ ಒಂದು ಉಗಿ ಯಂತ್ರವಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳೇ. ಹೀಗಾಗಿ ಏನಾಯಿತು, ಇಂಧನದ ಮೇಲಿನ ವೆಚ್ಚವನ್ನು ಇದು ಇಂಗ್ಲೆಂಡ್ನಲ್ಲಿ ಕಡಿಮೆಗೊಳಿಸುತ್ತೆ ಗಣಿಗಾರಿಕೆಯಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಇದು ಏನು ಮಾಡುತ್ತೆ, ಕೈಗಾರಿಕೆಯನ್ನು ಲಾಭದಾಯಕವನ್ನಾಗಿ ಮಾಡಿತು. ಯಾವಾಗ ಇಂಧನದ ಮೇಲೆ ಹೂಡುವಂತಹ ವೆಚ್ಚ ಕಡಿಮೆ ಆಗುತ್ತೋ ಆವಾಗ ಕೈಗಾರಿಕೆಯಿಂದ ಹೆಚ್ಚು ಲಾಭವನ್ನು ಪಡೆದುಕೊಳ್ಳಲು ಅಂದರೆ ಸಹಾಯವನ್ನು ಇದು ಮಾಡಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಾಗಿ ಗಣಿಗಾರಿಕೆ ಹಾಗೂ ಲೋಹ ಶೋಧನೆಗಳ ಪ್ರಕ್ರಿಯೆಯ ಬೆಳವಣಿಗೆ ಒಂದಕ್ಕೊಂದು ಪೂರಕವಾಗಿದ್ದವು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಇಂತಹ ಒಂದು ಗಣಿಗಾರಿಕೆಯಿಂದಾಗಿ ಲೋಹಗಳನ್ನು ಶೋಧ ಮಾಡ್ತಾರೆ. ಆ ಲೋಹಗಳನ್ನು ಶೋಧ ಮಾಡುವಂತಹ ಗಣಿಗಾರಿಕೆಯಂತಹ ಕಾರ್ಯಗಳು ಒಂದಕ್ಕೊಂದು ಪೂರಕವಾದಂತಹ ಘಟನೆಗಳಾದವು ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಾಗಿ ಇಂಗ್ಲೆಂಡ್ನಲ್ಲಿ ಲೋಹ ಸಂಶೋಧನಾ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಗಣಿಗಾರಿಕೆ ಗಣಿಗಾರಿಕೆ ಅಂದರೆ ಗಣಿಗಾರಿಕೆಯಿಂದ ಲೋಹಗಳನ್ನು ಭೂಮಿಯ ಒಳಗಿರುವಂತಹ ಸಂಪನ್ಮೂಲಗಳ ಅಂದರೆ ಖನಿಜಗಳನ್ನು ಹೊರತೆಗೆಯುವಂಥದ್ದು, ಅವುಗಳನ್ನೇ ನಾವು ಲೋಹಗಳು ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಅಂತಹ ಲೋಹಗಳನ್ನು ಶೋಧಿಸುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಇಂತಹ ಲೋಹ ಕೈಗಾರಿಕೆಯಲ್ಲಿನ ಪ್ರಮುಖ ಬದಲಾವಣೆ ಎಂದರೆ ಸಸ್ಯಜನ್ಯ ಕಲ್ಲಿದ್ದಲಿನ ಸ್ಥಾನದಲ್ಲಿ, ಅಂದರೆ ಅದು ಸಸ್ಯಜನ್ಯದಿಂದ ನಿರ್ಮಾಣವಾದಂತಹ ಒಂದು ಖನಿಜ ಕಲ್ಲಿದ್ದಲು ಅಂತೇಳಿ ನಮಗೆ ತಿಳಿಯುತ್ತೆ. ಅದನ್ನು ಏನು ಮಾಡುತ್ತೆ, ಆ ಒಂದು ಸ್ಥಾನದಿಂದ ಸಾವಯವ ಇಂಧನದ ಬಳಕೆ ಅಂದರೆ ಸಾವಯವ ಇಂಧನದ ಬಳಕೆ ಅಂತೇಳಿ ನಾವು ಕರಿತೀವಿ. ಅಂತಹ ಒಂದು ಇಂಧನವನ್ನು ಬಳಸಿಕೊಳ್ಳುವಂತಹ ಒಂದು ಯಂತ್ರಗಳು ಇಲ್ಲಿ ಪ್ರಾರಂಭವಾಗ್ತವೆ. ಅಂದರೆ ನಾವು ಹೇಳ್ತೀವಿ ಪ್ರಾರಂಭದಲ್ಲಿ ಭಾರತದಲ್ಲಿ ರೈಲುಗಳು ಅಡ್ಡಾಡ್ತಾ ಇದ್ವು. ಅವು ರೈಲುಗಳು ಕಲ್ಲಿದ್ದಲಿನ ಸಹಾಯದಿಂದ ಅಂದರೆ ಏನಾಗ್ತಾ ಇದ್ವು, ಓಡ್ತಾ ಇರುತ್ತೆ. ಇವತ್ತೇನಾಗಿದೆ ನಾವು ನೋಡ್ತೀವಿ, ಇಂಧನ ಡೀಸೆಲನ್ನು ಬಳಸಿ ಅದನ್ನು ಓಡಿಸ್ತಾ ಇದ್ದಾರೆ. ಹಾಗೆ ಇವತ್ತೇನಾಗಿದೆ, ವಿದ್ಯುತ್ಕರಣಗೊಳ್ತಾ ಇದ್ದಾವೆ. ಅಂದರೆ ವಿದ್ಯುತ್ತನ್ನು ಬಳಸಿ ಅವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಾವಣೆಗೊಳ್ತಾ ಇದ್ದಾವೆ. ಅಂದರೆ ಈ ರೀತಿಯಾಗಿ ಬದಲಾವಣೆಗಳು ಇಲ್ಲಿ ಸಹಜವಾಗಿ ಕಂಡುಬರ್ತವೆ. ಇಂತಹ ಬದಲಾವಣೆಗಳು ಕಬ್ಬಿಣ, ಉಕ್ಕು ಮುಂತಾದ ಲೋಹಗಳ ಉತ್ಪಾದನೆಗೆ ದಾರಿ ಮಾಡಿಕೊಡ್ತವೆ. ಅಂದರೆ ಇಂತಹ ಒಂದು ಬೆಳವಣಿಗೆ ಏನು ಮಾಡುತ್ತೆ, ಇಲ್ಲಿ ಸಹಜವಾಗಿಯೇ ಅಲ್ಲಿ ಕಬ್ಬಿಣವನ್ನು ಹುಡುಕುವಂಥ ಶೋಧ ಮಾಡುವಂಥದ್ದು, ಹಾಗೆ ಕಬ್ಬಿಣದ ಉಕ್ಕು ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಇನ್ನು ಮುಂತಾದಂತಹ ಲೋಹಗಳ ಒಂದು ಉತ್ಪಾದನೆಗೆ ಅವಕಾಶವನ್ನು ಇದು ಕಲ್ಪಿಸಿಕೊಡ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದ 1678ರಿಂದ ಏನಾಗುತ್ತೆ, ಕ್ಲೈಮಟ್-ಕ್ಲಾರ್ಕ್ ಎನ್ನುವಂತಹ ವ್ಯಕ್ತಿ ಮತ್ತು ಇತರೆ ಸಂಶೋಧಕರುಗಳಿಂದ ಕುಲುಮೆಗಳ ಬದಲಾಗಿ ರಚನೆಯಲ್ಲಿ ಕೂಡ ಸುಧಾರಣೆ, ಅಂದರೆ ಕುಲುಮೆಗಳ ಬಗೆಗಳಲ್ಲಿ, ಅಂದರೆ ಕುಲುಮೆಗಳು ನಮಗೆ ಗೊತ್ತಿದೆ,
ಏನಪ್ಪ ಅಂದರೆ ಇಲ್ಲಿ ಕಬ್ಬಿಣವನ್ನು ಕಾಯಿಸಿ ನಮಗೆ ಬೇಕಾದಂತಹ ಆಕಾರಕ್ಕೆ ಅವುಗಳನ್ನು ತರ್ತಾ ಇರ್ತೀವಿ. ಅಂತಹ ಕುಲುಮೆಗಳಲ್ಲೂ ಸಹ ಏನಾಗುತ್ತೆ, ಬಗೆ ಬಗೆಯ ರಚನೆಯಲ್ಲಿಯೂ ಕೂಡ ಸುಧಾರಣೆ ಕಂಡು ಬಂದಿತು ಅಂತೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳು. ಅಂದರೆ ಆ ರೀತಿಯಾದಂತಹ ಒಂದು ಬದಲಾವಣೆ ಆದಂತಹ ಒಂದು ಕಾಲ ಅಂದರೆ ಈ ಒಂದು ಕುಲುಮೆಗಳಲ್ಲೂ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ನಾವು ನೋಡ್ತೀವಿ ಕುಲುಮೆಗಳು ಅಂದರೆ ಅಲ್ಲಿ ನಾವು ಹಂಗ ಎಳಿತಿರ್ತೀವಿ, ಅದು ದೊಡ್ಡದು ಇದಿರುತ್ತೆ, ಅದು ಗಾಳಿಯನ್ನು ಬಿಡ್ತಾ ಇರುತ್ತೆ, ಆ ಗಾಳಿ ಕಲ್ಲಿ ಅಂದರೆ ಇದ್ಲನ್ನು ಹಾಕಿ ಆ ಕಬ್ಬಿಣವನ್ನು ಕಾಸ್ತಾ ಇರ್ತೀವಿ. ಹಾಗೆ ಇನ್ನು ಸುಧಾರಿತ ಅಂದರೆ ಒಂದು ಯಂತ್ರ ಬರುತ್ತೆ, ಅದನ್ನು ತಿರುಗಿಸ್ತಾ ಹೋಗ್ತಾರೆ. ತಿರುಗಿಸ್ತಾ ಹೋದಾಗ ಏನಾಗುತ್ತೆ, ಅದು ಬೆಂಕಿ ಬರುತ್ತೆ, ಆ ಗಾಳಿಗೆ ಆ ಬೆಂಕಿಯಲ್ಲಿ ಇಟ್ಟಿದ್ದು ಮಾಡೋದು ನೋಡ್ರಿ, ಅದು ಏನೋ ಎಳೆಯುವಂಥದ್ದು, ಇದು ಏನೋ ಯಂತ್ರದ ಸಹಾಯದಿಂದ. ಅಂದರೆ ಈ ರೀತಿಯಾದಂತಹ ಬಗೆಯ ಬದಲಾವಣೆಗಳು ರಚನೆಗಳಲ್ಲಿ ಕೂಡ ಸುಧಾರಣೆಯನ್ನು ಕಂಡಂತಹ ಒಂದು ಕಾಲ ಇದಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಲೋಹದ ಸಂಶೋಧನೆಯ ಪ್ರಕ್ರಿಯೆಯಿಂದಾಗಿ ಉಗಿ ಶಕ್ತಿ ಅಂತೇಳಿ ನಾವು ಕರೀತೀವಿ. ಅಂದರೆ ಉಗಿ ಶಕ್ತಿಯ ಒಂದು ಬೆಳವಣಿಗೆಯು ಕೂಡ ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಗುತ್ತೆ. ಜೇಮ್ಸ್ ವ್ಯಾಟ್ಸನ್ ಕಂಡುಹಿಡಿದಂತಹ ಸುಧಾರಿತ ಉಗಿ ಯಂತ್ರವನ್ನು ಪ್ರಮುಖವಾಗಿ ಗಣಿಗಳಿಂದ ನೀರೆತ್ತಲು ಬಳಸಲಾಗುತ್ತಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ನಾವು ಹೇಳಿದ್ವಿ ಅಂದರೆ ನೀರೆತ್ತಲು ವೇಮ್ಸ್ನಿಂದ ಅಂದರೆ ಇಲ್ಲಿ ಬರುವಂತಹ ಈ ಒಂದು ಗಣಿ ಯಂತ್ರದಲ್ಲಿ ಅಂದರೆ ಏನಪ್ಪ ಅಂದರೆ ಸುರಂಗವನ್ನು ಕೊರೆಯುವಂತಹ ಸಮಯದಲ್ಲಿ ಅಲ್ಲಿ ನೀರೇನಾದರೂ ಸುರಂಗದಿಂದ ಹೊರ ಬಂದರೆ ಅಂತಹ ನೀರನ್ನು ಹೊರ ಎತ್ತುವುದಕ್ಕೋಸ್ಕರವಾಗಿ ಅಂದರೆ ಜೇಮ್ಸ್ ವ್ಯಾಟ್ಸ್ ಕಂಡುಹಿಡಿದಂತಹ ಉಗಿ ಯಂತ್ರವನ್ನು ಬಳಸಲಾಗುತ್ತಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ನಂತರ ಇದನ್ನು ಬೇರೆ ತರಹದ ಯಂತ್ರಗಳಲ್ಲಿ ಉಪಯೋಗಿಸಲಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಬೇರೆ ರೀತಿಯಾದಂತಹ ಯಂತ್ರಗಳಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತಹ ರೈಲು ಇರ್ಬೋದು, ಇನ್ನಿತರ ಅಂದರೆ ಯಂತ್ರಗಳಲ್ಲಿ ಉಪಯೋಗಿಸುವ ಒಂದು ಕಲೆಯನ್ನು ಇಲ್ಲಿ ಕಲಿತ್ಕೊಳ್ತಾರೆ. ಕೈಗಾರಿಕಾ ಕ್ರಾಂತಿಯಿಂದಾಗಿ ಸುಮಾರು 100 ವರ್ಷಗಳಿಗೂ ಹೆಚ್ಚು ಕಾಲ ಉಗಿ ಯಂತ್ರವು ಕೈಗಾರಿಕಾ ಕ್ಷೇತ್ರದಿಂದ ರಾಜನಾಗಿ ಮೆರೆಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಆ ಒಂದು ಯಂತ್ರ ಕೈಗಾರಿಕೆ ಅಂದರೆ ಇಲ್ಲಿ ಪ್ರಮುಖವಾಗಿ ಬರುವಂತಹ ಈ ಒಂದು ಕೈಗಾರಿಕಾ ಕ್ಷೇತ್ರದ ರಾಜನಾಗಿ ಇದು ತನ್ನ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಆ ರೀತಿಯಾಗಿ ಈ ಉಗಿ ಯಂತ್ರ ತನ್ನ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರುತ್ತೆ ಗಣಿಗಾರಿಕೆಯಲ್ಲಿ ಇರ್ಬೋದು, ಇನ್ನಿತರ ಉಪಯುಕ್ತತೆಯಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಇದರ ಸಹಾಯದಿಂದ ಅಂದರೆ ಇಲ್ಲಿ ನಾವು ಹೇಳ್ತೀವಿ ಉಗಿ ಬಂಡಿಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಅಂದರೆ ರೈಲು ಇರ್ಬೋದು. ಅಂದರೆ ಈ ರೀತಿಯಾದಂತಹ ಒಂದು ಅಂಶಗಳ ಹಿನ್ನೆಲೆಯಲ್ಲಿ ಇದು ತನ್ನ ಪ್ರಭಾವವನ್ನು ಉಳಿಸಿಕೊಳ್ಳುತ್ತಾ ಸಾಗುತ್ತೆ. ಇಂತಹ ಸಮಯದಲ್ಲಿ ಇಂಗ್ಲೆಂಡ್ನಲ್ಲಿ ರಾಸಾಯನಿಕಗಳು ಪ್ರಚಲಿತಕ್ಕೆ ಬರ್ತವೆ. ಅಂದರೆ ಕೆಮಿಕಲ್ಸ್ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಅಂದರೆ ರಾಸಾಯನಿಕಗಳ ದೊಡ್ಡ ಪ್ರಮಾಣದ ಉತ್ಪಾದನೆಯನ್ನು ಕೈಗಾರಿಕಾ ಕ್ರಾಂತಿ ಆ ಸಮಯದಲ್ಲಿ ಆದಂತಹ ಪ್ರಮುಖ ಬೆಳವಣಿಗೆ ಅಂತೇಳಿ ನಾವು ಕರಿತೀವಿ. ಅಂದರೆ ಕೈಗಾರಿಕಾ ಕ್ರಾಂತಿ ನಡೆಯುವಂತಹ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಉತ್ಪಾದನೆ ಮಾಡುವಂತಹ ಒಂದು ಪ್ರಕ್ರಿಯೆಯೂ ಸಹ ಪ್ರಮುಖ ಬೆಳವಣಿಗೆಯಾಗಿ ನಾವು ಗುರುತಿಸ್ತೀವಿ. ಅದರಲ್ಲಿ ಸಲ್ಫ್ಯೂರಿಕ್ ಆಸಿಡ್, ಆಲ್ಕಲಿ ಅಂತೇಳಿ ನಾವು ಕರಿತೀವಿ. ಅಂದರೆ ಆಮ್ಲತೆಯನ್ನು ನಿವಾರಿಸುವಂತಹ ಕ್ಲಾರ ಅಂತೇಳಿ ನಾವು ಕರಿತೀವಿ. ಮತ್ತು ಸೋಡಿಯಂ ಕಾರ್ಬೊನೇಟ್ನ ತಯಾರಿಕೆ ಅಂತೇಳಿ ನಾವು ಕರಿತೀವಿ. ನೋಡ್ರಿ ಎಂತಹ ರಾಸಾಯನಿಕ ವಸ್ತುಗಳನ್ನು ಇಲ್ಲಿ ಸಂಶೋಧನೆ ಮಾಡ್ತಾರೆ, ಕಂಡುಹಿಡಿತಾರೆ. ಅಂದರೆ ಸಲ್ಫ್ಯೂರಿಕ್ ಆಸಿಡ್ ಇರ್ಬೋದು, ಹಾಗೆ ಆಲ್ಕಲಿ ಅಂತೇಳಿ ನಾವು ಕರಿತೀವಿ. ಅಂದರೆ ಆಮ್ಲಗಳ ನಿವಾರಣೆಯ ಕ್ಷಾರ ಅಂತೇಳಿ ನಾವು ಕರಿತೀವಿ. ಮತ್ತು ಸೋಡಿಯಂ ಕಾರ್ಬೊನೇಟ್ನ ತಯಾರಿಕೆಯ ಅಂತೇಳಿ ನಾವು ಕರಿತೀವಿ. ಇಂತಹ ವಿಧಾನ ಇತರ ಶೋಧನೆಗಳಿಗೆ ಕಾರಣವಾಯಿತು. ಅಂದರೆ ಪ್ರಾರಂಭದಲ್ಲಿ ಇಂಥವನ್ನು ಕಂಡುಕೊಳ್ತಾರೆ, ನಂತರದಲ್ಲಿ ಇನ್ನಿತರ ಶೋಧಗಳಿಗೂ ಸಹ ಅಂದರೆ ರಾಸಾಯನಿಕಗಳ ಒಂದು ಸಂಶೋಧನೆಗೂ ಸಹ ಇದು ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಕಾಗದದ ಕಾರ್ಖಾನೆಗೆ ಹೆಚ್ಚು ಉಪಯುಕ್ತವಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಇಂತಹ ಒಂದು ರಾಸಾಯನಿಕ ಸಂಶೋಧನೆಗಳು ಏನಾಗಿದ್ದಾವೆ, ಕಾಗದ ಕಾರ್ಖಾನೆಗಳಿಗೆ ಇವು ಅವಶ್ಯಕವಾಗಿ ಬೇಕಾದಂತಹ ರಾಸಾಯನಿಕ ಪ್ರಾಡಕ್ಟ್ಗಳು, ಉತ್ಪಾದನೆಗಳು ಅಂತೇಳಿ ನಾವು ಕರಿತೀವಿ. ಅವುಗಳು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತವೆ. ಹಾಗೆ ಸೋಡಿಯಂ ಕಾರ್ಬೊನೇಟ್ ಗಾಜು, ಬಟ್ಟೆ, ಸಾಬೂನು ಮತ್ತು ಉಕ್ಕು ತುಕ್ಕು ಹಿಡಿಯದಂತೆ ಮಾಡಲು ಮತ್ತು ಬಟ್ಟೆಯ ಬಿಳುಪನ್ನು ಹೆಚ್ಚಿಸಲು ಬಳಸುತ್ತಿದ್ದರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಇವತ್ತು ನಾವು ಒಂದು ಸೋಪಿನ ಪಿಡಿಯನ್ನು ಬಳಸ್ತಾ ಇದ್ದೀವಿ, ಗಮನಿಸಿದ್ದೀರಾ ನೀವು? ಅಂದರೆ ಕೊಳೆಯಾದಂತಹ ಬಟ್ಟೆಯಲ್ಲಿರುವಂತಹ ಕೊಳೆಯನ್ನು ತೆಗೆಯಲು
ಹಾಗೆ ಅದನ್ನೇ ನಾವು ತೆಗೆದು ಆ ಒಂದು ಸೋಪಿನ ಪುಡಿಯನ್ನೇ ನೀರಲ್ಲಿ ಕಲಿಸ್ಕೊಂಡು ಏನು ಮಾಡ್ತೀವಿ, ಕದಲ್ಕೊಂಡು ಗಾಜುಗಳನ್ನು ಒರೆಸೋದಕ್ಕಿರ್ಬೋದು. ಹಾಗೆ ಇಲ್ಲಿ ಬಹುಮುಖ್ಯವಾಗಿ ಒರೆಸಿ ಏನು ಮಾಡ್ತೀವಿ, ಅದರಲ್ಲಿ ಇರುವಂತಹ ಧೂಳನ್ನು ತೆಗೆಯೋದಕ್ಕಿರ್ಬೋದು. ಹಾಗೆ ಇದರ ಜೊತೆಯಲ್ಲಿ ಕಬ್ಬಿಣ ಹಾಗೂ ತುಕ್ಕು ಅಂದರೆ ಮತ್ತು ಹುಕ್ಕು ತುಕ್ಕು ಹಿಡಿಯದಂತೆ ಅದನ್ನು ಕಾಪಾಡಲು ಈ ಒಂದು ಸಲ್ಫ್ಯೂರಿಕ್ ಆಸಿಡನ್ನು ಇಲ್ಲಿ ಬಳಸಲಾಗುತ್ತಿತ್ತು ಅಂತೇಳಿ ನಮಗೆ ತಳೆಯುತ್ತೆ. ಆದ್ದರಿಂದಲೇ 1860ರ ನಂತರ ರಾಸಾಯನಿಕಗಳ ಶೋಧನೆಯು ಗಮನವು ಅಂದರೆ ಆ ರಾಸಾಯನಿಕ ಸಂಶೋಧನೆ ಮಾಡುವಂತಹ ವ್ಯಕ್ತಿಗಳ ಗಮನವು ಏನಾಗುತ್ತೆ, ಬಣ್ಣಗಳ ತಯಾರಿಕೆಯಲ್ಲಿ ಕೇಂದ್ರೀಕೃತವಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಇವತ್ತು ನಾವು ಅನೇಕ ಬಣ್ಣಗಳನ್ನು ನೋಡ್ತೀವಿ. ಆ ಬಣ್ಣ ಏನಾಗಿದೆ, ಇಂತಹ ರಾಸಾಯನಿಕಗಳ ಹಿನ್ನೆಲೆಯಲ್ಲಿ ಅಂದರೆ ನಿರ್ಮಾಣವಾದಂತಹ ಬಣ್ಣವಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಜರ್ಮನಿ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸ್ತೀವಿ, ಬಲಿಷ್ಠ ರಾಸಾಯನಿಕ ಉದ್ದಿಮೆಗಳನ್ನು ಸ್ಥಾಪಿಸಿ ವಿಶ್ವದ ಮುಂಚೂಣಿ ರಾಷ್ಟ್ರವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಅಲ್ಲಿ ಅನೇಕ ರಾಸಾಯನಿಕ ಕಾರ್ಖಾನೆಗಳು ಸ್ಥಾಪನೆ ಆಗ್ತವೆ. ಇದರ ಒಂದು ಪರಿಣಾಮದಿಂದಾಗಿ ನಾವು ನೋಡ್ತೀವಿ, ಅಂದರೆ ಏನಪ್ಪ ಅಂದರೆ ಅನೇಕ ಮದ್ದುಗುಂಡುಗಳನ್ನು ಸ್ಥಾಪನೆ ಮಾಡ್ತಾರೆ. ನೋಡ್ರಿ, ಅತ್ಯಾಧುನಿಕ ಆಯುಧಗಳನ್ನು ತಂತ್ರಜ್ಞಾನವನ್ನು ಬಳಸಿಕೊಂಡು ಜರ್ಮನಿ ನಿರ್ಮಿಸಿಕೊಳ್ಳುವುದರ ಮೂಲಕವಾಗಿ ಮುಂಚೂಣಿ ರಾಷ್ಟ್ರವಾಗಲು ಕಾರಣವಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ನಿಟ್ಟಿನಲ್ಲಿ ಅಲ್ಲಿ ಅನೇಕ ರಾಸಾಯನಿಕಗಳು ಸಹ ಇಲ್ಲಿ ಪ್ರಾರಂಭವಾದವು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರಾಸಾಯನಿಕಗಳ ಜೊತೆಯಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸ್ತೀವಿ ಯಂತ್ರೋಪಕರಣಗಳು ಅಂತೇಳಿ ನಾವು ಕರಿತೀವಿ. ಅಂದರೆ ಟ್ರ್ಯಾಕ್ಟರ್ ಇರ್ಬೋದು, ಬಸ್ ಇರ್ಬೋದು, ಅಂದರೆ ಇಂತಹ ಯಂತ್ರೋಪಕರಣಗಳು, ಬೈಕು ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಇಲ್ಲಿ ಯಂತ್ರೋಪಕರಣಗಳಿಲ್ಲದೆಯೇ ಕೈಗಾರಿಕಾ ಕ್ರಾಂತಿಯಲ್ಲಿ ಪ್ರಗತಿ ಅಂದರೆ ಏನಾಗಿತ್ತು, ಅಸಾಧ್ಯವಾಗಿತ್ತು. ಅಂದರೆ ಇಂತಹ ಯಂತ್ರೋಪಕರಣಗಳ ಅಂದರೆ ಸಂಶೋಧನೆ ಇಲ್ಲದೆ ಕೈಗಾರಿಕಾ ಕ್ರಾಂತಿ ಏನಾಗಿರುತ್ತೆ, ಅದು ಅಸಾಧ್ಯವೆನಿಸಿಕೊಳ್ಳುತ್ತೆ. ಅವುಗಳಿಂದಲೇ ಯಂತ್ರಗಳ ಉತ್ಪಾದನೆ ಸಾಧ್ಯವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಇದರ ಮೂಲವು 18ನೇ ಶತಮಾನದಲ್ಲಿ ದೊಡ್ಡ ಮಟ್ಟದ ಗಡಿಯಾರವನ್ನು, ಅಂದರೆ ದೊಡ್ಡ ಮಟ್ಟದ ಗಡಿಯಾರ ನಾವು ನೋಡ್ತೀವಿ, ವಾಲ್ ಕ್ಲಾಕ್ ಅಂತೇಳಿ ಕರೀತೀವಿ. ಹಾಗೆ ಅಂತಹ ದೊಡ್ಡ ಗಡಿಯಾರಗಳು, ಕೈ ಗಡಿಯಾರಗಳು ಹಾಗೂ ವೈಜ್ಞಾನಿಕ ಸಲಕರಣೆಗಳ ತಯಾರಿಕರ ತಯಾರಿಕರ ಶ್ರಮದಲ್ಲಿಯೇ ಅಡಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಗಡಿಯಾರ ಇಲ್ಲಿ ಬರ್ತವೆ, ಕೈ ಗಡಿಯಾರಗಳು ಬರ್ತವೆ ಮತ್ತು ವೈಜ್ಞಾನಿಕ ಸಲಕರಣೆಗಳು ನಾವು ನೋಡ್ತೀವಿ. ವೈಜ್ಞಾನಿಕವಾಗಿ ಅನೇಕ ಸಲಕರಣೆಗಳಿದ್ದಾವೆ. ಅನೇಕ ವೈಜ್ಞಾನಿಕ ಸಲಕರಣೆಗಳು ಏನಾಗ್ತವೆ, ಈ ಒಂದು ತಯಾರಿಕರ ಶ್ರಮದಲ್ಲಿಯೇ ಅಡಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಬಡಿಗೆಗಳು, ಕಟ್ಟಿಗೆಗೆ ಚೌಕಟ್ಟುಗಳನ್ನು ಕಮ್ಮಾರರು ಹಾಗೂ ಚರಕಿ ಕೆಲಸದಾರರು, ಟರ್ನರ್ ಅಂತೇಳಿ ನಾವು ಕರಿತೀವಿ, ಲೋಹದ ಭಾಗಗಳು, ಹೀಗೆ ಅನೇಕ ಕುಶಲಕರ್ಮಿಗಳು ಯಂತ್ರಗಳನ್ನು ಸಿದ್ಧಪಡಿಸಿದರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ನಾವು ನೋಡ್ತೀವಿ, ಇವತ್ತು ಕಾರ್ಪೆಂಟರ್ಗಳು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ವಿದ್ಯಾರ್ಥಿಗಳೇ. ಹಿಂದೆ ಗರಗಸ ತಗೊಂಡು ಕೊಯ್ಯರು, ಇವತ್ತೇನು ಮಾಡ್ತಿದ್ದಾರೆ, ಒಂದು ಮಿಷಿನ್ ಬರುತ್ತೆ, ಆ ಮಿಷಿನ್ ಕರೆಂಟಿಗೆ ಇದ್ದು ಕೊಟ್ಟು ಗರ್ರ ಅನಿಸ್ತಾ ಹಿಡ್ಕೊತ ಹೋಗ್ತಾರೆ. ಹಾಗೆ ನಾವು ಡಿಸೈನ್ ಮಾಡಿಸುವಾಗ ಹಿಂದೆಲ್ಲ ಇವನ್ನೆಲ್ಲ ಸುತ್ತಿಗೆ ತಗೊಂಡು ವರ್ಷಗಂಟಲೆ ಅವನೇನು ಮಾಡೋರು, ನೀಟಾಗಿ ಕೆತ್ತಾರೋ. ಆದರೆ ಈಗೇನಿದೆ, ಆ ಒಂದು ಮಿಷಿನ್ಗಳು ಬಂದಿರೋ ಮಿಷಿನ್ಗಳು, ಆ ಮಿಷಿನ್ಗಳನ್ನ ಇಟ್ಕೊಂಡು ಇದು ಮಾಡ್ತಾರೆ. ಹಾಗೆ ಅಂದರೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇಲ್ಲಿ ಪ್ರಾರಂಭವಾಗುತ್ತೆ. ಈ ಒಂದು ವ್ಯವಸ್ಥೆಯಿಂದ ಅನೇಕ ಏನಾಗ್ತವೆ, ಇಲ್ಲಿ ಸಹಜವಾಗಿಯೇ ಇಂತಹ ಒಂದು ಯಂತ್ರೋಪಕರಣಗಳು ಪ್ರಾಧಾನ್ಯತೆಯನ್ನು ಪಡ್ಕೊಳ್ತವೆ ವಿಶ್ವದಲ್ಲಿ. ಅಷ್ಟೇ ಅಲ್ಲದೆ ಈ ಒಂದು ಸಮಯದಲ್ಲಿ ಅನಿಲ, ಬೆಳಕು ಅಂತೇಳಿ ನಾವು ಕರಿತೀವಿ. ಅಂದರೆ ಕೈಗಾರಿಕಾ ಕ್ರಾಂತಿಯ ಉತ್ತರಾರ್ಧದ ಮತ್ತೊಂದು ಪ್ರಮುಖ ಕೈಗಾರಿಕೆ ಎಂದರೆ ಅನಿಲ, ಬೆಳಕು ಅಂತೇಳಿ ನಾವು ಕರಿತೀವಿ. ಅಂದರೆ ಅನಿಲ ಮತ್ತು ಬೆಳಕು, ಅನಿಲಗಳನ್ನು ಮತ್ತು ಬೆಳಕನ್ನು ಇಲ್ಲಿ ಕಂಡುಹಿಡಿದಿದ್ದು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ನಾವೀನ್ಯತೆಯನ್ನು ಇತರರು ತಂದರಾದರೂ ಬೃಹತ್ ಪ್ರಮಾಣದಲ್ಲಿ ಇದನ್ನು ಪರಿಚಯಿಸಿದ್ದು ಯಾರಪ್ಪ ಅಂದರೆ ವಿಲಿಯಂ ಅಂತೇಳಿ ನಾವು ಕರಿತೀವಿ. ಈ ವಿಲಿಯಂ ಇದನ್ನು ಪರಿಚಯಿಸುವುದರ ಮೂಲಕವಾಗಿ ಈ ಪ್ರಕ್ರಿಯೆ ಕುಲುಮೆಯಲ್ಲಿ ಕಲ್ಲಿದ್ದಲಿನ ಅನಿಲ ರೂಪದ ಪರಿವರ್ತನೆಯನ್ನು ಒಳಗೊಂಡಿತ್ತು. ಅಂದರೆ ಕುಲುಮೆಯಲ್ಲಿ ಅದನ್ನು ಕಲ್ಲಿದ್ದಲನ್ನು ಅನಿಲ ರೂಪಕ್ಕೆ ಪರಿವರ್ತಿಸುವಂತಹ ಒಂದು ಮಹತ್ವವನ್ನು ಇದು ಒಳಗೊಂಡಿತ್ತು. ಪ್ರಥಮ ಅನಿಲ ಬೆಳಕನ್ನು ಲಂಡನ್ನಲ್ಲಿ ಪ್ರಾರಂಭಿಸಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟಲ್ಲದೆ ಅನಿಲ ಬೆಳಕು ಸಾಮಾಜಿಕ ಹಾಗೂ ಕೈಗಾರಿಕಾ ಸಂಘಟನೆಗಳ ಮೇಲೆ ಪ್ರಭಾವ ಬೀರಿತು ಅಂತೇಳಿ ನಮಗೆ ತಿಳಿಯುತ್ತೆ. ಇದು ಕೈಗಾರಿಕಾ ಅಂದರೆ ಇದು ಕಾರ್ಖಾನೆ ಮತ್ತು ಗೋಡಾಮಿನಲ್ಲಿ ಬಳಸುತ್ತಿದ್ದ ಕೊಬ್ಬು ಹಾಗೂ ಎಣ್ಣೆ ದೀಪಗಳ ಸ್ಥಾನವನ್ನು, ಅಂದರೆ
ಅಲ್ಲಿ ಕೊಬ್ಬನ್ನು ಬಳಸಲಾಗಿರುತ್ತೆ ಹಾಗೂ ಎಣ್ಣೆ ದೀಪಗಳ ಸ್ಥಾನವನ್ನು ತುಂಬಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅವುಗಳನ್ನು ಹೆಚ್ಚು ಕಾಲದವರೆಗೆ ತೆರೆದಿಡಲು ಅನುವು ಮಾಡಿಕೊಟ್ಟವು ಅಂತೇಳಿ ನಮಗೆ ತಿಳಿಯುತ್ತೆ. ಇದರ ಪರಿಣಾಮದಿಂದಾಗಿ ನಗರ ಹಾಗೂ ಪಟ್ಟಣಗಳಲ್ಲಿ ಅಲಂಕಾರಿಕ ದೀಪದ ರಾತ್ರಿ ಜೀವನಕ್ಕೆ ಅವಕಾಶ ಮಾಡಿಕೊಡ್ತವೆ. ಇದೊಂದು ಏನಪ್ಪ ಅಂದರೆ ಕಾಣದ ಬೆಳಕನ್ನು ಹೆಚ್ಚು ಮಟ್ಟದಲ್ಲಿ ನೀಡಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ವಿದ್ಯಾರ್ಥಿಗಳು ನಾವು ಗಮನಿಸಬೇಕಾಗತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಲೈಟ್ ಇದ್ದಾವೆ, ಬಲ್ಪ್ ಅಂತೇಳಿ ನಾವು ಕರಿತೀವಿ. ಅಂದರೆ ಇಂತಹ ಅನಿಲ ಬೆಳಕು ಅಂತೇಳಿ ನಾವು ಕರಿತೀವಿ. ಇವು ಸಹಜವಾಗಿ ಏನು ಮಾಡಿದ್ವು ಇಲ್ಲಿ ಅಂದರೆ ರಾತ್ರಿಯ ವೇಳೆಯಲ್ಲಿ ನಾವು ಹಿಂದೆ ದೀಪವನ್ನು ಹಚ್ತಾ ಇದ್ವಿ ಅಥವಾ ಕೊಬ್ಬನ್ನು ಬಳಸ್ತಾ ಇದ್ವಿ. ಅದರ ಬದಲಾಗಿ ಅದರ ಜಾಗಕ್ಕೆ ಇವು ಮಾನ್ಯತೆಯನ್ನು ಪಡ್ಕೊಂಡುವು ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಒಂದು ಕ್ಷೇತ್ರದ ಬೆಳವಣಿಗೆಯಾಗುತ್ತೆ ಇಲ್ಲಿ. ಹಾಗೆ ಇದರ ಜೊತೆಯಲ್ಲಿ ಗಾಜು ತಯಾರಿಕೆ ಅಂತೇಳಿ ನಾವು ಕರಿತೀವಿ. 19ನೇ ಶತಮಾನದ ಆರಂಭದಲ್ಲಿ ಉರುಳೆ ಅಥವಾ ಕೊಳವೆ ಆಕಾರದ ಹೊಸ ತರಹದ ಗಾಜು ತಯಾರಿಕೆ ಅಭಿವೃದ್ಧಿಗೊಂಡಿತು. ಅಂದರೆ ಕೊಳವೆ ರೌಂಡ್ ಆಕಾರದಂತಹ ಕೊಳವೆ ಇರ್ಬೋದು, ಇಂತಹ ಅಂದರೆ ಉರುಳೆ ಅಂದರೆ ರೌಂಡ್ ಆಗಿರುವಂತಹ ಗಾಜುಗಳ ಒಂದು ತಯಾರಿಕೆ ಅಭಿವೃದ್ಧಿ ಆಗುತ್ತೆ. ಈ ವಿಧಾನವನ್ನು ಚಾನ್ಸ್ ಸಹೋದರರು ಅಂತೇಳಿ ನಾವು ಕರಿತೀವಿ. ತೆಳುವಾದ ಗಾಜು ತಯಾರಿಸಲು ಬಳಸುತ್ತಿದ್ದರು. ಅಂದರೆ ತಳ್ಳದೇ ಆದಂತಹ ಗಾಜನ್ನು ತಯಾರಿಸಲು ಇದನ್ನು ಬಳಸ್ತಾ ಇರ್ತಾರೆ. ಇವರು ಕಿಟಕಿ ಹಾಗೂ ತಗಡಿನಾಕಾರದ ಗಾಜಿನ ಹೆಚ್ಚಿನ ಮಟ್ಟದ ಉತ್ಪಾದಕರಾಗಿದ್ದರು. ಅಂದರೆ ನಾವು ನೋಡ್ತೀವಿ ಇವತ್ತು ಕಿಟಕಿಗೆಲ್ಲ ಹಾಕ್ತೀವಿ ಬೆಳಕು ಸರಾಗವಾಗಿ ಒಳಗೆ ಬರಲಿ ಅಂತೇಳಿ. ಹಾಗೆ ಈ ತಗಡಿನಾಕಾರ ಅಂತೇಳಿ ನಾವು ಕರಿತೀವಿ. ಇವತ್ತು ಮನೆಗೂ ಸಹ ನಾವು ಬೆಳಕಿನ ತಗಡುಗಳನ್ನು ಬಂದಿದ್ದಾವೆ, ಅಂತಹವುಗಳನ್ನ ಹಾಕ್ತೀವಿ. ಅಂದರೆ ಗಮನಿಸಬೇಕಾಗುತ್ತೆ. ಅಂದರೆ ಇಂತಹ ಒಂದು ಗಾಜನ್ನು ತಯಾರಿಸ್ಕೊಂಡು ಬರ್ತಾರೆ. ಈ ಬೆಳವಣಿಗೆಯು ಯಾವುದೇ ಅಡೆತಡೆಗಳಿಲ್ಲದೆ ವಿಶಾಲವಾದ ಗಾಜು, ಅದು ದೊಡ್ಡದಾದಂತಹ ಗಾಜು ಫಲಕಗಳು ತಯಾರಿಕೆಯಲ್ಲಿ ಸಾಕಷ್ಟು ಕಟ್ಟಡಗಳ ಒಳಾಂಗಣ ಮತ್ತು ಒಳಭಾಗಗಳನ್ನು ಅಲಂಕರಿಸುವ ಯೋಜನೆ ಮಾಡಲು ಸಾಧ್ಯವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಸಹಜವಾಗಿ ನಾವು ಮನೆಯಲ್ಲಿ ನೋಡ್ತೀವಿ ಗಾಜುಗಳನ್ನು ನಾವು ಯಾವುದಕ್ಕೆ ಬಳಸ್ತೀವಿ ಅನ್ನೋದು ನಮಗೆ ಗೊತ್ತಿದೆ. ಅಂತಹ ಒಂದು ವ್ಯವಸ್ಥೆ ಇಲ್ಲಿ ಪ್ರಾರಂಭವಾಗುತ್ತೆ. ನೂತನ ಮತ್ತು ನಾವೀನ್ಯತೆಯ ರಚನೆಯು ತಗಡಿನಾಕಾರದ ಗಾಜನ್ನು ಬಳಸಿದ ಉತ್ತಮ ಉದಾಹರಣೆ ಕ್ರಿಸ್ಟಲ್ ಅರಮನೆ ಅಂತೇಳಿ ನಾವು ಕರಿತೀವಿ. ಆ ಒಂದು ಅರಮನೆಯಲ್ಲಿ ತಗಡಿನಾಕಾರದ ಒಂದು ಗಾಜನ್ನು ಬಳಸಲಾಗಿದೆ. ನಾವು ಹೇಳ್ತೀವಿ ಇವತ್ತು ದಾವಣಗೆರೆಯಲ್ಲಿ ಗಾಜಿನ ಒಂದು ಮನೆಯನ್ನು ಕಟ್ಟಲಾಗಿದೆ ಅಂತೇಳಿ, ಬೆಂಗಳೂರಲ್ಲಿ ಇದೆ. ನಾವು ನೋಡ್ತೀವಿ ಇದನ್ನು ಇಂತಹ ದೊಡ್ಡದಾದಂತಹ ಗಾಜುಗಳನ್ನು, ಅಂದರೆ ಇಂತಹ ತಗಡಿನ ಗಾಜುಗಳು ಇಲ್ಲಿ ನಿರ್ಮಾಣವಾದವು. ಅಂದರೆ ಈ ರೀತಿಯಾಗಿ ಇಂಗ್ಲೆಂಡ್ನಲ್ಲಿ ಏನಾಗುತ್ತೆ ಹಂತವಾಗಿ ತಾಂತ್ರಿಕ ಅಭಿವೃದ್ಧಿಯು ಜವಳಿ, ಗಣಿಗಾರಿಕೆ, ಲೋಹಗಳ ಶೋಧ, ಉಗಿಶಕ್ತಿ, ರಾಸಾಯನಿಕಗಳು, ಹಾಗೆ ಯಂತ್ರೋಪಕರಣಗಳಿರ್ಬೋದು, ಹಾಗೆ ಅನಿಲ ಬೆಳಕು ಮತ್ತು ಗಾಜುಗಳ ತಯಾರಿಕೆಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಸಂಶೋಧನೆಗಳು ಕೈಗಾರಿಕಾ ಕ್ರಾಂತಿಯ ಇಂದಾಗಿ ಅನೇಕ ಪರಿಣಾಮಗಳು ಉಂಟಾಗುತ್ತೆ ಇಂಗ್ಲೆಂಡ್ ಮತ್ತು ವಿಶ್ವದ ಸಮಾಜಗಳ ಮೇಲೆ ಅಂತೇಳಿ ನಮಗೆ ತಿಳಿಯುತ್ತೆ. ಏನಪ್ಪ ಅಂದರೆ ವ್ಯವಸಾಯ ಕ್ಷೇತ್ರದಲ್ಲಿ, ಹಾಗೆ ಸಾರಿಗೆ ಕ್ಷೇತ್ರದಲ್ಲಿ, ರಸ್ತೆ ಅಂತೇಳಿ ನಾವು ಕರಿತೀವಿ, ರೈಲು ಮಾರ್ಗಗಳು, ಸಮಾಜದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ, ಬಂಡವಾಳಶಾಹಿಗಳ ಮೇಲೆ ಪ್ರಭಾವ, ಕಾರ್ಖಾನೆಗಳು ಹಾಗೂ ನವೀಕರಣ, ಬಾಲಕಾರ್ಮಿಕ ಪದ್ಧತಿ, ಅಂದರೆ ಈ ರೀತಿಯಾದಂತಹ ಮಹತ್ತರವಾದಂತಹ ಪರಿಣಾಮಗಳನ್ನು ಈ ಕೈಗಾರಿಕಾ ಕ್ರಾಂತಿ ಉಂಟು ಮಾಡ್ತು ವಿಶ್ವದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಅದರ ಬಗ್ಗೆ ವಿದ್ಯಾರ್ಥಿಗಳೇ ನಾವು ಮುಂದಿನ ಕ್ಲಾಸಲ್ಲಿ ಅಧ್ಯಯನ ಮಾಡೋಣಂತೀವಿ. ಇದಿಷ್ಟು ಇವತ್ತು ಕೈಗಾರಿಕಾ ಕ್ರಾಂತಿ ಬಗ್ಗೆ ನಾವು ತಿಳ್ಕೊಂಡ್ವಿ.